ಹಲೋ ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ. ಡಿ.ಕೆ. ಸುರೇಶ್ ಕರ್ನಾಟಕದ ಮಾನ್ಯ ಉಪಮುಖ್ಯಮಂತ್ರಿಗಳ ಸಹೋದರರೂ ಜೊತೆಗೆ ಸಂಸದರೂ ಕೂಡ ಆಗಿರುವ ಡಿ.ಕೆ. ಸುರೇಶ್ ಪ್ರತ್ಯೇಕತೆಯ ಡಿವಿಸಿವ್ ಮಾತೊಂದನ್ನು ಆಡಿದ್ದಾರೆ. ಆ ಮಾತು ರಾಷ್ಟ್ರಾದ್ಯಂತ ಸಂಚಲನಕಾರಿಯಾಗಿ ಪರಿಣಮಿಸಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಯಾಕೆ ಅವ್ರನ್ನ ಇನ್ನೂ ಕಾನೂನಿನ ಕೊಂಡಿಯಲ್ಲಿ ಸಿಲುಕಿಸಿಲ್ಲ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ಬಿಜೆಪಿಯ ಜೊತೆಗೆ ಇನ್ನೂ ಅನೇಕ ಜನ ಬೇರೆ ಬೇರೆ ರಾಷ್ಟ್ರೀಯ ಟಿವಿ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ದಿ ವೆರಿ ಮೇಜರ್ issue with ಡಿ.ಕೆ. ಸುರೇಶ್ was ನಾವು ಇಲ್ಲಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ನ ದುಡ್ದು ಕೊಡ್ತಾ ಇದ್ದೀವಿ ಸೆಂಟ್ರಲ್ಗೆ. ಆದರೆ ಗ್ರಾಂಟ್ ಇನ್ ಏಡ್ ಅಂತ ಬಂದಾಗ ಅಥವಾ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಬಂದಾಗ ನಮಗೆ ಏನ್ರಿ ಪೀನಟ್ಸ್ ಕೊಡ್ತೀರಾ, ಕಡ್ಲೆಕಾಯಿ ಕೊಡ್ತೀರೇನ್ರಿ? ಹಿಂಗೇನಾದರೂ ಆದರೆ ನಾವು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಕೂಡ ಮೊಳಗಿಸಬೇಕಾಗತ್ತೆ ಅನ್ನೋ ಮೂಲಕ ಇವತ್ತು ವಿವಾದಕ್ಕೆ ಗುರಿಯಾಗಿದ್ದಾರೆ. ಕಾಂಗ್ರೆಸ್ನ ಸುಮಾರು ಜನ ಹೌದ್ರಿ, ಅವ್ರು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ, ನಮಗೆ ಮಲತಾಯಿ ಧೋರಣೆ ತೋರಿಸ್ತಾ ಇಲ್ವಾ ಅಂತ ಹೇಳೋ ಮೂಲಕ ಡಿ.ಕೆ. ಸುರೇಶ್ ಅವರ ಮಾತನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರತ್ಯೇಕತೆಯ ಕೂಗನ್ನ ನೇರವಾಗಿ ನಾವು ಸಗಟಾಗಿ ಹೀಗೆ ಅಬ್ಸಲ್ಯೂಟ್ಲಿ ರಬಿಶ್ ಕಾಮೆಂಟ್ ಅಂತ ತೆಗೆದು ಹಾಕ್ತಾ ಒಂದು ಸ್ವಲ್ಪ ಆಳಕ್ಕೆ ಇಳಿಯುವ ಪ್ರಯತ್ನ ಮಾಡೋಣ. ಆ ಆಳಕ್ಕೆ ಇಳಿಯುವ ಪ್ರಯತ್ನ ಏನು ಅಂತಂದ್ರೆ, ನಿಜವಾಗ್ಲೂ ಹಾಗಿದ್ರೆ ಸೌತ್ ಇಂಡಿಯಾಗೆ ಅಥವಾ ಕರ್ನಾಟಕಕ್ಕೆ ಪ್ರಿಸೈಸ್ಲಿ ಸ್ಪೀಕಿಂಗ್ ಸೆಂಟ್ರಲ್ ಗವರ್ಮೆಂಟ್ನಿಂದ ಅನ್ಯಾಯ ಆಗ್ತಾ ಇದೆಯಾ? ದಟ್ ವಿಲ್ ಬಿ ದಿ ಕ್ವೆಶ್ಚನ್ ಆಫ್ ದಿ ಡೇ ಇನ್ ಟುಡೇಸ್ ವ್ಯೂ ಪಾಯಿಂಟ್. ನಾನು ಅದನ್ನು ನಿಮ್ಮ ಮುಂದೆ ಇಡೋಕ್ಕಿಂತ ಮುಂಚೆ ಕೆಲವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಡುವುದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸಿನ ವಾದದ ಬಗ್ಗೆ ನಾನು ನಿಮ್ಮ ಮುಂದೆ ಸ್ಪಷ್ಟವಾದಂಥ ಚಿತ್ರಣವನ್ನು ಈ ಕ್ಷಣದಲ್ಲಿ ಇಡುವುದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಏನು ಹೇಳುತ್ತೆ ಅಂತಂದ್ರೆ, ತೆರಿಗೆ ಹಂಚಿಕೆ ವಿಚಾರದಲ್ಲಿ ದಕ್ಷಿಣ ಭಾರತಕ್ಕೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ. ನಾವು ₹1 ಕೊಟ್ಟರೆ ಕರ್ನಾಟಕಕ್ಕೆ 15 ಪೈಸಾ ಕೊಡ್ತಾರೆ. ಅದೇ ₹1 ಕೊಡುವ ಉತ್ತರ ಪ್ರದೇಶಕ್ಕೆ ₹7 ಕೊಡ್ತಾರೆ. ಯಾಕೆ ಈ ರೀತಿ ಮಲತಾಯಿ ಧೋರಣೆ? ಬಿಹಾರಕ್ಕೆ ₹6 ದುಡ್ಡು ಕೊಡ್ತಾರೆ. ಯಾಕೆ ಈ ರೀತಿ ಮಲತಾಯಿ ಧೋರಣೆ? ತಮಿಳುನಾಡಿಗೆ ₹1ಗೆ 30-35 ಪೈಸಾ ಕೊಡ್ತಾರೆ. ಯಾಕೆ ಈ ರೀತಿ ಮಲತಾಯಿ ಧೋರಣೆ? ಇದು ಕಾಂಗ್ರೆಸ್ನ ಆರೋಪ ಮತ್ತು ಕಾಂಗ್ರೆಸ್ನ ವಾದ. ರಾಜ್ಯದಲ್ಲಿ ಬರ ಇತ್ತು, ಬರ ಇದ್ದ ಸಂದರ್ಭದಲ್ಲೂ ಕೂಡ ನಯಾ ಪೈಸೆ ಪರಿಹಾರವನ್ನ ಕೊಟ್ಟಿಲ್ಲ. ಇದು ಕಾಂಗ್ರೆಸ್ನ ಎರಡನೇ ವಾದ. ದಕ್ಷಿಣ ಭಾರತದ ಹಣ ಉತ್ತರ ಭಾರತದ ಕಡೆಗೆ ಪ್ರವಾಹದ ರೀತಿಯಲ್ಲಿ ಪೋಲಾಗ್ತಾ ಇದೆ, ಹಂಚಿಕೆ ಆಗ್ತಾ ಇದೆ. ನಮ್ಮಿಂದ ತಗೊಳ್ಳೋದು ದುಡ್ಡು, ನಮ್ಮಿಂದ ಆಗೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟು, ನಮ್ಮಿಂದ ಬರೋದು ಟ್ಯಾಕ್ಸು, ನಮ್ಮಿಂದ ಬರೋದು ಕಮರ್ಷಿಯಲ್ ಟ್ಯಾಕ್ಸು, ನಮ್ಮಿಂದ ಬರೋದು GST. ಆದರೆ ದುಡ್ಡು ಹೋಗೋದು ಮಾತ್ರ ಉತ್ತರ ಭಾರತದ ರಾಜ್ಯಗಳಿಗೆ, ಉದಾಹರಣೆಗೆ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ಮತ್ತು ಬೇರೆ ಬೇರೆ ಕಡೆಗಳಿಗೆ ಅನ್ನೋದು ಕಾಂಗ್ರೆಸ್ಸಿನ ವಾದ. ಹೀಗೆ ಅನ್ಯಾಯ ಆಗ್ತಾನೆ ಇದ್ರೆ ಸುಮ್ಮನೆ ಬಿಟ್ಟಿವೇನ್ರಿ ನಾವು? ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಎಬ್ಬಿಸ್ತೇವೆ, ಪ್ರತ್ಯೇಕ ರಾಷ್ಟ್ರಕ್ಕೆ ನಾವು ಬೇಡಿಕೆಯನ್ನು ಇಡ್ತೇವೆ ಅಂತನ್ನೋದು ಕಾಂಗ್ರೆಸ್ಸಿನ ದೂಷಣೆ, ಕಾಂಗ್ರೆಸ್ಸಿನ ಆರೋಪ, ಕಾಂಗ್ರೆಸ್ಸಿನ ಬೇಡಿಕೆ, ಕಾಂಗ್ರೆಸ್ಸಿನ ಆಗ್ರಹ, ಕಾಂಗ್ರೆಸ್ಸಿನ ಆತಂಕ, ಕಾಂಗ್ರೆಸ್ಸಿನ ನೋವು, ಕಾಂಗ್ರೆಸ್ಸಿನ ಬವಣೆ, ಕಾಂಗ್ರೆಸ್ಸಿನ ಸಿಟ್ಟು ಮತ್ತು ಕಾಂಗ್ರೆಸ್ಸಿನ ಏನ್ ಬೇಕಾದ್ರೂ ಅನ್ಕೊಡಿ. ನೆಕ್ಸ್ಟ್ ಬಿಜೆಪಿ ವಿಷಯಕ್ಕೆ ಬರೋಣ. ಬಿಜೆಪಿ ಹ್ಯಾಸ್ ಅ ಡಿಫರೆಂಟ್ ಬಾಲ್ ಗೇಮ್. ಅಲ್ರಿ, ಏನ್ರಿ ನಾಟಕ ಮಾಡ್ತೀರೇನ್ರಿ ಕಾಂಗ್ರೆಸ್ನವ್ರೆ? ನಾಟಕ ಮಾಡ್ತೀರಾ? 2004 ಇಂದ 2014 ನಿಮ್ದು ಪ್ರೋಗ್ರೆಸಿವ್ ಅಲಯನ್ಸ್ ಇತ್ತು. ಎಷ್ಟು ಕೊಟ್ರಿ ಅನುದಾನವ ಕರ್ನಾಟಕಕ್ಕೆ? ಎಷ್ಟು? 60,000 ಕೋಟಿ ಕೊಟ್ಟಿದ್ದೀರಿ ಅಷ್ಟೇ ಅನುದಾನನ. ಇದು ಬಿಜೆಪಿಯ ವಾದ. ಇದು ಬಿಜೆಪಿ ಸ್ಪಷ್ಟವಾದಂಥ ವಾದ. ಒಂದು ರೀತಿ ಪ್ರಣಾಳಿಕೆ ಥರದಲ್ಲೇ ಒಂದು PDF ನ ಎಲ್ಲ ಕಡೆ ಹರಿದಾಡಿಸ್ತಾ ಇದೆ ಬಿಜೆಪಿ.
ಆಮೇಲೆ ನಾವೇನು ಮಾಡಿದ್ವಿ, ನಾವು 2014ರಲ್ಲಿ ಅಧಿಕಾರಕ್ಕೆ ಬಂದ್ವಿ. ನಾವು ಎಷ್ಟು ಕೊಟ್ವಿ ಅನುದಾನ? ನೀವು ಕೊಟ್ಟಿದ್ದು ಕಡಲೆ ಬೀಜ, ನಾವು ಕೊಟ್ಟಿದ್ದು 2,36,00,000 ಕೋಟಿ, 2.36 lakh crores, 2,36,00,000 ಕೋಟಿ. ನಾವು ಕೊಟ್ಟಿರೋದಿಷ್ಟು, ನೀವು ಕೊಟ್ಟಿದ್ದು ಪೀನಟ್ಸು, ನೀವು ಕೊಟ್ಟಿದ್ದು ಏನೋ ನಾಟಕ ಮಾಡ್ತೀರಾ. ಇದು BJP ಅವರ ವಾದ. ಮತ್ತೂ ಮುಂದುವರೆದು BJP ಏನು ವಾದವನ್ನು ಮಂಡಿಸುತ್ತೆ ಅಂತಂದರೆ 2004, 2014 ಅಂದರೆ UPA ಇದ್ದಂಥ ಸಂದರ್ಭದಲ್ಲಿ ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ 14 ಕಂತುಗಳಲ್ಲಿ ಕೊಡ್ತಾರಲ್ಲ, ಅಂದರೆ ಡೈರೆಕ್ಟ್ ಟ್ಯಾಕ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಅದಾದ ಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹಂಚ್ತಾರಲ್ಲ, ಎಷ್ಟು ಕೊಟ್ರಿ? ನೀವು ಕೊಟ್ಟಿದ್ದು ಆಫ್ಟರ್ ಆಲ್ 81,000 ಕೋಟಿ ರೂಪಾಯಿ, 81,000 crore rupees ಕೊಟ್ಬಿಟ್ಟು ಈಗ ನಮ್ಮ ಗೌರ್ಮೆಂಟ್ ಬಂದಿರುವಾಗ ನಾವು ಕಡಿಮೆ ಕೊಟ್ವಿ ಅನ್ನೋದ್ರಲ್ಲೇ ನೀವು ಪ್ರತ್ಯೇಕ ರಾಷ್ಟ್ರ ಬೇರೆ ಅಂತೀರ. ನಾವೆಷ್ಟು ಕೊಟ್ವಿ? 2.82 lakh crore rupees ಕೊಟ್ಟಿರೋದು ನಾವು. ಎಷ್ಟು? 2.82 lakh crore rupees, 2.82 ಲಕ್ಷ ಕೋಟಿ ರೂಪಾಯಿ. ಗೊತ್ತಾಯ್ತಾ? 2.82 lakh crore rupees ನಾವು ಕೊಟ್ಟಿರೋದು. ಇದು BJPಯ ವಾದ. ಆ BJPಯ ವಾದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ನಾನು ಇಡ್ತೇನೆ. ಆ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇವಾಗ ಬರುತ್ತೆ ನೋಡಿ. ಇಲ್ಲಿ ಎಡಗಡೆ ಭಾಗದಲ್ಲಿ ನಿಮಗೆ ಕಾಂಗ್ರೆಸ್ ಕಾಣಿಸುತ್ತೆ, ಬಲಗಡೆ ಭಾಗದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ 2004 ಇಂದ 2014ವರೆಗೂ ಕೂಡ ಅನುದಾನ ಹಂಚಿಕೆ ಕಾಂಗ್ರೆಸ್ ಮಾಡಿದ್ದು ಅಂತ ನಾವು ತೆಗೆದುಕೊಳ್ಳುವಾಗ 60,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ತೆರಿಗೆ ಹಣ ಹಂಚಿಕೆ 81,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. NDA ಸರ್ಕಾರ 2.36 ಲಕ್ಷ ಕೋಟಿ ಅನುದಾನವನ್ನು ಕೊಟ್ಟಿದೆ ಅವರೇ ಹೇಳುವ ಪ್ರಕಾರ, ಮತ್ತು ತೆರಿಗೆ ಹಣ ಹಂಚಿಕೆ 2.82 ಲಕ್ಷ ಕೋಟಿ ಹಣವನ್ನು ಕೊಟ್ಟಿದೆ ಅಂತ ಅನ್ನೋದು. ನಿಮಗಿಂತ ನಾವು 9 times ಜಾಸ್ತಿ ಕೊಟ್ಟಿದ್ದೀವಿ. ಓಕೆ, ಮತ್ತು ನಿಮಗಿಂತ ದೊಡ್ಡವರವರೇ ನಾನು ನಿಮ್ಮ ಪ್ರಣಾಳಿಕೆಯನ್ನು ಓದಿದ್ದೀನಿ. 243% ಮೋರ್ ಆ್ಯಂಡ್ 246% ಮೋರ್ ಅಷ್ಟು ಕೊಟ್ಟಿದ್ದೀವಿ. ಇದು NDA ಸರ್ಕಾರ ಸ್ಪಷ್ಟವಾಗಿ ತನ್ನ ಆಲ್ಮೋಸ್ಟ್ ತನ್ನ ಪ್ರಣಾಳಿಕೆ ರೀತಿಯಲ್ಲೇ ಇರೋ ಒಂದು PDF ಫಾರ್ಮ್ಯಾಟ್ನ ಕಲರ್ಫುಲ್ ಆಗಿದೆ. ಅದರಲ್ಲಿ ಎಲ್ಲ ಕಡೆ ಕೂಡ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಥವಾ BJP ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡಿಸ್ತಾ ಇದ್ದೆ. ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ಹೇಳ್ತೀನಿ. ನಾನು 1 ನಿಮಿಷ ಟೈಮ್ ತೊಗೊಳ್ತೀನಿ. ಪ್ರಾಬಬ್ಲಿ ಐ ಮೈಟ್ ಹ್ಯಾವ್ ಟೇಕನ್ ಆಲ್ರೆಡಿ 5 to 6 minutes, ಬಟ್ ಒಂದೇ ಒಂದು ಸೆಕೆಂಡ್ ಟೈಮ್ ತೊಗೊಳ್ತೀನಿ ನಾನು. ನಮ್ಮಲ್ಲಿ ಏನು ಗೊತ್ತಾ, ಈ ಟ್ಯಾಕ್ಸ್ ಡೆವಲ್ಯೂಷನ್ ಆಗಲಿ ಅಥವಾ ಬೇರೆ ಬೇರೆ ಆಗಲಿ, ಈ ಫಿನಾನ್ಸ್ ಕಮಿಷನ್ನು ನಮ್ಮ ಭಾರತ ರತ್ನ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ರಚಿಸಿದಂಥ ಫಿನಾನ್ಸ್ ಕಮಿಷನ್ನ ಆಧಾರದಲ್ಲಿ ಮತ್ತು ಕೆಲವು ಡೆಮೋಗ್ರಫಿಕ್ ಇಂಡೆಕ್ಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಪ್ಯುಲೇಷನ್ ಆಧಾರದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. 1971 2011ವರೆಗೂ ಭಾರತದಲ್ಲಿ ಪಾಪ್ಯುಲೇಷನ್ ಲೆಕ್ಕಾಚಾರಕ್ಕೆ ಬಂದಾಗ ಅಂಥ ದೊಡ್ಡ ಮಟ್ಟದ ಬದಲಾವಣೆ ಇರಲಿಲ್ಲ. ಅವಾಗ ನಮಗೆ ಸಮಸ್ಯೆ ಅಂತ ಅನ್ನಿಸ್ತಾ ಇರಲಿಲ್ಲ. ಅದೊಂದು ಇಶ್ಯೂ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಗ್ರಾಫಿಕಲ್ ಕಾರ್ಡ್ ನಿಮ್ಮ ಮುಂದೆ, ಒಂದು ಬಾರ್ ಚಾರ್ಟ್ ನಿಮ್ಮ ಮುಂದೆ ಬರುತ್ತೆ. ಆ ಬಾರ್ ಚಾರ್ಟ್ ನೋಡಿದಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, there was not much of a difference when it comes to population between 1971 and 2011. ಯಾಕೆ ಅಂದರೆ 1971ನ ಸೆನ್ಸಸ್ನ ಆಧಾರದಲ್ಲಿ ರಾಜ್ಯಗಳಿಗೆ ಹಣ ಹಂಚಿಕೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ನಾವಿಲ್ಲಿ ಗಮನಿಸ್ತಾ ಇರೋದು, ಇದು ಮಿಲಿಯನ್ ಆಧಾರದಲ್ಲಿ ನೀವು ಲೆಕ್ಕ ಹಾಕ್ಕೊಳ್ಳಿ. ಮಿಲಿಯನ್ ಅಂತ ನಾನು ಬೇಕಂತಾನೆ ಬರೆದಿಲ್ಲ, ಇದು ಮಿಲಿಯನ್ ಲೆಕ್ಕದಲ್ಲಿ ನೀವು ನೋಡ್ಕೊಳ್ಳಿ. ಇದು ಕೂಡ ನೀವು ಮಿಲಿಯನ್ ಲೆಕ್ಕದಲ್ಲಿ ನೀವು ಗಮನಿಸ್ಕೊಳ್ಳಿ. ಅಂದರೆ ಇದು ದಕ್ಷಿಣ ಭಾರತ 135 ಮಿಲಿಯನ್ ಅಂತಂದರೆ 185 ಮಿಲಿಯನ್ ವೆನ್ ಇಟ್ ಕಮ್ಸ್ ಟು ನಾರ್ತ್ ಇಂಡಿಯಾ. ಅಂದರೆ ಒಂದು 40 to 45 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ನಲ್ಲಿ ವ್ಯತ್ಯಯಗಳು ಕಂಡು ಬಂತು. ಮತ್ತು 1971ನ ಸೆನ್ಸಸ್ನ ಆಧಾರದಲ್ಲೇನೆ, ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಇದನ್ನ, 1971ನ ಸೆನ್ಸಸ್ನ ಆಧಾರದಲ್ಲೇನೆ ಅಂಟಿಲ್ 2011 ಅಂದರೆ ಫಾರ್ ನಿಯರ್ಲಿ ಎಷ್ಟು ವರ್ಷ, ಫಾರ್ ನಿಯರ್ಲಿ 40 years
ಈ ಟ್ಯಾಕ್ಸ್ ಡೆವಲ್ಯೂಷನ್ ಆಗಲಿ ಅಥವಾ ಬೇರೆ ಬೇರೆ ಅನುದಾನಗಳಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಬೇಡಿಕೆಗಳಾಗಲಿ ಇದನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಬಟ್ ದೆನ್ ಇನ್ 2017 ಇಟ್ ಚೇಂಜ್ಡ್. 2017 ಅದು ಬದಲಾಯಿತು. 2017 ಏನಾಯಿತು, 2011 ಸೆನ್ಸಸ್ ತಗೊಳ್ಳಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಏನಾಯಿತು, ದಕ್ಷಿಣ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಪಾಪ್ಯುಲೇಷನ್ನ ಲೆಕ್ಕಾಚಾರದಲ್ಲಿ ಆಲ್ಮೋಸ್ಟ್ 200 ಮಿಲಿಯನ್ನಷ್ಟು ಡಿಫರೆನ್ಸ್ ಬಂತು. ಮೋರ್ ದ್ಯಾನ್ 250 ಮಿಲಿಯನ್, ಮೋರ್ ದ್ಯಾನ್ 250 ಮಿಲಿಯನ್ನಷ್ಟು ಪಾಪ್ಯುಲೇಷನ್ನಿನ ಡಿಫರೆನ್ಸ್ ಬಂದಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಬಂತು ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ವಾಸ್ ಆಲ್ಮೋಸ್ಟ್, ನಾನು ಸ್ಟ್ಯಾಗ್ನೆಂಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಮಕ್ಕಳು ಹುಡ್ತಾನೆ ಇರ್ತವೆ, ಜನ ಬರ್ತಾನೆ ಇರ್ತಾರೆ. ನಾನು ಸ್ಟ್ಯಾಗ್ನೆಂಟ್ ಆಯಿತು ಅಂತೆಲ್ಲ ಹೇಳ್ಬಿಟ್ರೆ ನಾನು ಅಪಹಾಸ್ಯಕ್ಕೀಡಾಗ್ಬಿಡ್ತೀನಿ, ನಾನು ನಗೆಪಾಟ್ಲಿಗೆ ಈಡಾಗ್ಬಿಡ್ತೀನಿ. ಬಟ್ ಏನಾಯಿತು ಅಂತಂದರೆ ಜನನದ ಪ್ರಮಾಣ ಅಂತ ನಾವೇನು ಕರಿತೀವಿ, ಆ ಜನನದ ಪ್ರಮಾಣ ಅಂತನ್ನೋದು ಒಂದು ಹಂತಕ್ಕೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಡೌನ್ಫಾಲ್ ಆಗ್ತಾ ಬಂತು. ಸೊ ಡೌನ್ಫಾಲ್ ಆಗ್ತಾ ಬಂದಿದ್ದರ ಪರಿಣಾಮ ನಾವು 2011 ಸೆನ್ಸಸ್ನ ಆಧಾರದಲ್ಲೇ, ಡೆಮೋಗ್ರಫಿಕ್ ಇಂಡೆಕ್ಸ್ನ ಆಧಾರದಲ್ಲೇ ಮತ್ತು ಫಿನಾನ್ಸ್ ಕಮಿಷನ್ನ ಆಧಾರದಲ್ಲೇ ಇದನ್ನು ಡಿಸೈಡ್ ಮಾಡೋದು ಕೇಂದ್ರ ಅಲ್ಲ, ಫಿನಾನ್ಸ್ ಕಮಿಷನ್. ಈ GST ಕೌನ್ಸಿಲ್ ಅಂತಿದೆ, ಅದನ್ನು ಡಿಸೈಡ್ ಮಾಡೋದು GST ಕೌನ್ಸಿಲ್ನ ಮುಖ್ಯಸ್ಥರು, ದೊಡ್ಡವರು ಇರ್ತಾರೆ, ನಾಟ್ ಕೇಂದ್ರ. ಈ GST ಪರಿಹಾರ ಅದು ಇದು ಅಂತ ಬಂದಾಗ ಸೊ ಫಿನಾನ್ಸ್ ಕಮಿಷನ್ನಿನ ಆಧಾರದಲ್ಲೇ ಇದು ಈ ರೀತಿ ಹಂಚಿಕೆ ಆಗ್ತಾ ಹೋಯಿತು. ಇದು ಸದ್ಯಕ್ಕಿರೋದು. ಇದರ ನಡುವೆ ನನ್ನ ಪ್ರಶ್ನೆ ಇವತ್ತು ಸಿಕ್ಕಾಪಟ್ಟೆ ಇದೆ, ಬಿಕಾಸ್ ಐ ವಾಂಟ್ ಟು ಗೋ ಸೋ ಡೀಪ್ ಇನ್ ಟು ಇಟ್. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ, ಬರೀ ಈ 2 ಪೈ ಚಾರ್ಟ್ಗಳಿಗೆ ಅಥವಾ 2 ಬಾರ್ ಚಾರ್ಟ್ಗಳಿಗೆ ಮಾತ್ರ ಇವತ್ತಿನ ಈ ಡಿಬೇಟ್ನ ನಾನು ಖಂಡಿತವಾಗ್ಲೂ ಕೂಡ ಸೀಮಿತಗೊಳಿಸೋದಿಲ್ಲ. 4 ಜನ ಗೆಸ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಕೊಳ್ತೇನೆ. ಇವತ್ತಿನ ಪ್ರಶ್ನೆ, ಇವತ್ತಿನ ಉತ್ತರ ಐ ಆಮ್ ವೆರಿ ಶ್ಯೂರ್ ವಿಲ್ ಬಿ ಇಂಟ್ರೆಸ್ಟಿಂಗ್. ತುಂಬ 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 ಇನ್ಕ್ವಿಸಿಟಿವ್ ಆಗಿರುತ್ತೆ. ಓಕೆ, ನಮ್ಮೊಟ್ಟಿಗೆ ವೀರಣ್ಣ JDSನಿಂದ, ದರ್ಶನ್ ಜೈನ್ ಆಮ್ ಆದ್ಮಿ ಪಕ್ಷದಿಂದ, ಹಾಗೆ ನಮ್ಮೊಟ್ಟಿಗೆ BJPಯ ವಕ್ತಾರರು ವೆಂಕಟೇಶ್ ದೊಡ್ಡೇರಿಯವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಮೈ ಗುಡ್ ಫ್ರೆಂಡ್ ಸೂರ್ಯ ಮುಕುಂದರಾಜ್ ಜಾಯ್ನ್ ಆಗಿದ್ದಾರೆ. ಅಶೋಕ್ ಚಂದರಗಿ ಅವರ ಹೆಸರು, ಅಶೋಕ್ ಚಂದರಗಿ ಅಂತ ಅವ್ರ ಹೆಸರು, ಅವರು ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ, ಪತ್ರಕರ್ತರು, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಇಟ್ಸ್ ಎ ಫುಲ್ ಫ್ಲೆಡ್ಜ್ಡ್ ಪ್ಯಾನಲ್ ಟುಡೇ. ಲೆಟ್ ಮಿ ಬಿಗಿನ್ ದಿ ಡಿಬೇಟ್ ವಿತ್ ಸೂರ್ಯ ಮುಕುಂದರಾಜ್. ಸೂರ್ಯ, ಅನ್ಯಾಯ ಆಗ್ತಾ ಇದೆ ಅನ್ನುವ ಕೂಗಿನ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆಗ್ತಾ ಇರ್ಬೋದು, ಆಗದೇನೂ ಇರ್ಬೋದು. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕೊಡುತ್ತೆ, ಅಂಕಿಅಂಶ ಉತ್ತರ ಕೊಡುತ್ತೆ ಮತ್ತು ನಂಬರ್ಸ್ ಉತ್ತರ ಕೊಡುತ್ತೆ. ಅದನ್ನು ನಾನು ಡೈವಿನ್ ಮಾಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿ, ಬೇರೆ ಬೇರೆ ಪ್ರಶ್ನೆಗಳಿಗೂ ಕೂಡ ಡೈವಿನ್ ಮಾಡ್ತೀನಿ. ಬಟ್ ದೇಶ ಹೊಡಿಬೇಕು ಅಂತನ್ನುವ ಕೂಗುಗಳು, ವಿ ಕೆನಾಟ್ ಟೇಕ್ ಇಟ್. ಸೂರ್ಯ ಮುಕುಂದರಾಜ್, ಈಗ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣದ ಕೂಗಿದೆಯಲ್ಲ, ಅದನ್ನು ತುಂಬ ನಾವು ಡಿಸೆಂಟ್ರಲೈಸ್ ಮಾಡಿ ನೋಡೋಣ. ನಮ್ಮ ರಾಜ್ಯದಲ್ಲೂ ಕೂಡ ಹಿಂದೆ ಶ್ರೀರಾಮುಲು ಅವರು ನಾವು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಮಾಡಬೇಕು ಅಂತ ಕೇಳಿದರು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪ್ರತ್ಯೇಕ ಆಗಿದೆ. ಸೊ ಇವತ್ತಿನ ವಿಚಾರಕ್ಕೆ ಬಂದರೆ DK ಸುರೇಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾದ್ರೆ ದಕ್ಷಿಣದ ರಾಜ್ಯಗಳ ಒಂದು ಇದನ್ನು ಇಟ್ಕೊಂಡು ಮಾತಾಡಿದ್ದಾರೆ. ನಾವು ಇಲ್ಲಿ ನಮ್ಮ ರಿಸೋರ್ಸ್ಗಳು, ಸಮುದ್ರ ಇದೆ, ಪಶ್ಚಿಮ ಘಟ್ಟಗಳಿದ್ದಾವೆ, ಈಸ್ಟರ್ನ್ ಘಾಟ್ಸ್ ಇದೆ, ತುಂಬ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಬೇಕಾದ್ರೆ ನಮಗೆ ನಮ್ಮ ದಕ್ಷಿಣ ಭಾರತದ ಪ್ರೋಗ್ರೆಸ್ಗೆ ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿತ್ತು ಅಷ್ಟು ಮಾಡ್ತಾ ಇಲ್ಲ. ನಾವು ಇಷ್ಟು ಉತ್ತರ ಭಾರತೀಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ, ಇಲ್ಲಿಂದ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ಅವ್ರು ಇನ್ನೂ ಹಿಂದುಳಿದಿದ್ದಾರೆ. 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಮ ದಕ್ಷಿಣದ ಭಾರತದ ರಾಜ್ಯಗಳ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ನಮ್ಮಲ್ಲಿ ನೆರೆ ಆಯಿತು, ನೆರೆ ಆದಾಗ 25,000 ಕೋಟಿ ಕೇಳಿದ್ವಿ, 25,000 ಕೋಟಿ ಪರಿಹಾರ ಬರಲಿಲ್ಲ. ಅದಾದ ನಂತರ ಕೋವಿಡ್ ಲಾಕ್ಡೌನಲ್ಲಿ 20 ಲಕ್ಷ ಕೋಟಿ ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ರು. ನಮಗೆ ಎಷ್ಟು ಬಂತು ಅನ್ನೋದು ಮುಖ್ಯ ಆಗುತ್ತೆ. ಸೊ ನಮ್ಮ ಆಕ್ರೋಶಗಳು ಇವತ್ತು ಪ್ರೋಗ್ರೆಸಿವ್ ಸ್ಟೇಟ್ಗಳಾಗಿರುವಂಥ ದಕ್ಷಿಣ ಭಾರತ ಮತ್ತು ಇನ್ನೂ ಅಂಡರ್ ಪ್ರೋಗ್ರೆಸ್ಸಲ್ಲಿರುವಂಥ ಉತ್ತರ ಭಾರತಗಳ ಜೊತೆಗೆ ನಾವು ಯಾಕೆ ಅಷ್ಟರ ಮಟ್ಟಿಗೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಅದಾದ ನಂತರ ನೆಕ್ಸ್ಟ್ ನೀವು ಕೇಳಿರುವಂಥ ಎಲ್ಲ ವಿಚಾರಗಳಲ್ಲಿ ನೀವು ಕೂಡ ಸಹಮತ ವ್ಯಕ್ತಪಡಿಸ್ತೀರಾ. ರಾಜ್ಯದ ಹಿತಾಸಕ್ತಿ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಕೂಗನ್ನು ಹಾಕಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೇಳಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷನೂ ಕೂಡ ರಾಷ್ಟ್ರೀಯ ಪಕ್ಷ. ನಾವು ಯಾವುದೇ ನಮ್ಮ ನಾಯಕರುಗಳಿಗೆ ರಾಷ್ಟ್ರೀಯ ಪಕ್ಷ ಅಂದ ಮಾತ್ರಕ್ಕೆ ಕೇಂದ್ರ ಸರ್ಕಾರದಲ್ಲಿರೋಂಥ ಕೇಂದ್ರದ ನಾಯಕತ್ವ ಹೇಳ್ದಂಗೆ ಅಲ್ಲಿರೋರು ಕೂಡ ರಾಜಸ್ಥಾನದಲ್ಲಿ ನಮ್ಮ ಸರ್ಕಾರ ಇತ್ತು, ಮಧ್ಯಪ್ರದೇಶ, ಈ ಕಡೆ ಎಲ್ಲ ಕಡೆ ಕೂಡ ನಮ್ಮ ಪಕ್ಷ ಇದೆ.
ಹಾಗಂದು ಮಾತ್ರಕ್ಕೆ ಅವ್ರು ಹೇಳಿದ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ. ರಾಜ್ಯದ ಹಿತಾಸಕ್ತಿ ಮೊದಲು ನಮ್ಗೆ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನೀವು ನೋಡಿರ್ತೀರಾ, ತಮಿಳುನಾಡು ವಿಚಾರದಲ್ಲಿ ಕಾವೇರಿ ವಿವಾದ ಆದಂಥ ಸಂದರ್ಭದಲ್ಲಿ ಯಾವಾಗಲೂ ಹೆಚ್ಚು ಪ್ರಾತಿನಿಧ್ಯ ತಮಿಳುನಾಡಿಗೆ ಹೋಗುತ್ತೆ. ಅಲ್ಲಿರುವಂಥ ಎಂಪಿಗಳಿಗೆ ಹೆಚ್ಚು ಇದನ್ನ ಕೊಡ್ತಾರೆ, ಸ್ಪೇಸ್ ಅನ್ನ ಕೊಡ್ತಾರೆ. ನಮ್ಮ ರಾಜ್ಯಗಳಿಗೆ ಕಾಲದಿಂದನೂ ಕೂಡ ಉತ್ತರ ಭಾರತದಿಂದ ಅನ್ಯಾಯ ಆಗ್ತಾ ಇದೆ. ಸೊ ಆ ಅನ್ಯಾಯ ಸರಿಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇಲ್ಲಿ. ವಾಟ್ ಎವರ್ ಇಟ್ ಮೇ ಬಿ ಸೂರ್ಯ ಮುಕುಂದರಾಜ್, ರಾಷ್ಟ್ರವನ್ನ ಒಡೆದಾಳುವ ನೀತಿಯ ಬಗ್ಗೆ ಚರ್ಚೆ ಮಾಡೋದು ತಾವು ಒಪ್ಕೋತಿರೋ ಅಥವಾ ಅದಕ್ಕೆ ಕ್ಷಮೆ ಕೇಳ್ತಿರೋ? ಅಲ್ಲ, ಒಂದು ಅಲ್ಲ ಎರಡು ಅಲ್ಲ, ಅಲ್ಲ ಮೂರು ಅಲ್ಲ. ಈಗ ವಾಟ್ ಎವರ್ ಇಟ್ ಮೇ ಬಿ, ರಾಷ್ಟ್ರವನ್ನ ಒಡೆದಾಳುವ ನೀತಿ, ರಾಷ್ಟ್ರವನ್ನ ಒಡೆದಾಳುವ ಪ್ರಶ್ನೆ, ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅನ್ನುವ ಮಾತು, ನಿಮ್ ನಾಯಕರು ಭಾರತ್ ಜೋಡೋ ಅಂದ್ರೆ ಊರಲ್ಲಿರೋರು ತೋಡೋ ಅನ್ಕೊಂಡು ತೋಡ್ತಾ ಇದ್ದಾರೆ. ನಾವೇನ್ ತೋಡ್ತಾ ಇಲ್ಲ, ಅದನ್ನ ನಾನು ಕೇಳಿದ ಪ್ರಶ್ನೆಗೆ ದಯಮಾಡಿ ಉತ್ತರ ಕೊಡಿ. ನಾನು ಕೇಳಿದ ಪ್ರಶ್ನೆ ಸಿಂಪಲ್. ಆರ್ ಯು ಸಾರಿ ಫಾರ್ ಯುವರ್ ಆನ್ಸರ್ಸ್, ಆರ್ ಯು ನಾಟ್ ಸಾರಿ ಫಾರ್ ಯುವರ್ ಆನ್ಸರ್ಸ್? ನೋಡಿ, ಅದಕ್ಕೆ ಕ್ಷಮೆ ಕೇಳುವಂತದಲ್ಲ, ವಿಷಾದ ವ್ಯಕ್ತಪಡಿಸಬಹುದು. ಆರ್ ಯು ಸಾರಿ ಫಾರ್ ಯುವರ್ ಆನ್ಸರ್ಸ್? ವಾಟ್ ಡು ಯು ಮೀನ್ ಬೈ ವಿಷಾದ ಅಂಡ್ ಕ್ಷಮೆ? ವಿ ಆರ್ ನಾಟ್ ಸಾರಿ. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ವಾಟ್ ಡು ಯು ಮೀನ್ ಬೈ ವಿಷಾದ? ನಾವು ಯಾಕೆ ಸಾರಿ ಕೇಳಬೇಕು? ವಾಟ್ ಇಸ್ ದ ಡಿಫರೆನ್ಸ್? ಸಾರಿ ಕೇಳೋ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಷಮೆ ಅಂಡ್ ವಿಷಾದ? ಸಾರಿ ಕೇಳಂತ ನಾವು ಯಾಕೆ ಸಾರಿ ಕೇಳಬೇಕು? ಯಾಕೆ ಕ್ಷಮೆ ಕೇಳಬೇಕು? ನೀವು ಈ ರಾಜ್ಯದ ಹಿತಾಸಕ್ತಿಯ ಪರವಾಗಿ ಇಲ್ವಾ ಅಂತ ಹೇಳಿ, ಪರವಾಗಿ ನಾನು 100 ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಹಿತಾಸಕ್ತಿ ಪರವಾಗಿ ಸೂರ್ಯ ಮುಕುಂದರಾಜ್, ಈ ದೇಶದ ಸಂಘಟನೆ, ಸನ್ಮಿತ್ರ ಸೂರ್ಯ ಮುಕುಂದರಾಜ್ ಒಬ್ರು ಜೋಡೋ ಅಂದ್ರೆ ನೀವು ತೋಡ್ಕೊಂಡು ಕೂತ್ಕೊಂಡ್ರೆ ಕೇಳೋದು ಇಲ್ಲ ಅಂತಂದ್ರೆ ನೀವು ಯಾವ ಮನಸ್ಥಿತಿಯನ್ನು ಹೊಂದಿದ್ದೀರಿ? ನೀವು ಈ ರಾಜ್ಯದ ಯಾವ ಮನಸ್ಥಿತಿ? ನಾನು ಬಿಜೆಪಿಯವನ್ನ ಕೇಳ್ತಾ ಇಲ್ಲ ರೀ. ಈ ರಾಷ್ಟ್ರದ ಪ್ರಜೆಯಾಗಿ ನಾನು ಕೇಳ್ತಾ ಇದ್ದೀನಿ. ಯು ಆರ್ ನಾಟ್ ಇವನ್ ಸಾರಿ ಫಾರ್ ವಾಟ್ ಯು ಹ್ಯಾವ್ ಸೆಡ್. ಯು ಆರ್ ನಾಟ್ ಇವನ್ ಸಾರಿ ಫಾರ್ ವಾಟ್ ಯು ಹ್ಯಾವ್ ಸೆಡ್. ಐ ಸೆಡ್ ರಾಜ್ಯದ ಡೆವಲಪ್ಮೆಂಟ್ ಆಗೋದಕ್ಕೆ ಸಾರಿ ಯಾಕೆ ಕೇಳಬೇಕು? ಆರ್ ಯು ನಾಟ್ ಸಾರಿ ಅಬೌಟ್ ದಿ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಬೈ ಮಿಸ್ಟರ್ ಡಿ ಕೆ ಸುರೇಶ್? ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಯಾಕೆ ಸಾರಿ ಕೇಳಬೇಕು? ರಾಷ್ಟ್ರ ಹೊಡಿಬೇಕಾ? ಈ ರಾಜ್ಯದ ರಾಷ್ಟ್ರ ಹೊಡಿಬೇಕಾ? ನಮ್ಮ ದಕ್ಷಿಣ ಭಾರತ ಪ್ರತ್ಯೇಕ ಆದ್ರೆ ರಾಷ್ಟ್ರ ಹೊಡಿಬೇಕಾ? ರಾಷ್ಟ್ರ ನಮ್ಮ ರಾಷ್ಟ್ರ ಹೊಡಿಬೇಕಾ? ಮೈ ಕ್ವೆಶ್ಚನ್ ಸೂರ್ಯ ಮುಕುಂದರಾಜ್, ನಾನು ದಕ್ಷಿಣ ರಾಷ್ಟ್ರ ಹೊಡಿಬೇಕಾ? ರಾಷ್ಟ್ರ ಹೊಡಿಬೇಕಾ? ಮೈ ಕ್ವೆಶ್ಚನ್ ಟು ಯು ಸ್ಟ್ರೈಟ್. ಮೈ ಕ್ವೆಶ್ಚನ್ ಟು ಸ್ಟ್ರೈಟ್ಲಿ ಸೂರ್ಯ ಮುಕುಂದರಾಜ್, ನೀವು ರಾಜ್ಯದ 6 ಕೋಟಿ ಜನರ ಮುಂದೆ ಕ್ಯಾಮ್ರಾ ನೋಡ್ಕೊಂಡು ಹೇಳಿ, ಹೌದು ಡಿ ಕೆ ಸುರೇಶ್ ಹೇಳಿದ್ದನ್ನ ಒಪ್ಕೋತೀನಿ, ರಾಜ್ಯ ಒಡೆದು ಬಿಸಾಕ್ಬೇಕು, ರಾಷ್ಟ್ರ ಓಡಾಗಬೇಕು. Straightly look into the camera and say. ನಾನು ಕ್ಯಾಮ್ರಾ Straightly look into the camera and say. ಡಿ ಕೆ ಸುರೇಶ್ ಅವರು ಹೇಳಿರುವಂತದ್ರಲ್ಲಿ ಯಾವುದೇ ಮಾತುಗಳಿಗಾಗ್ಲಿ ಅಥವಾ ಅವರ ಅಭಿಪ್ರಾಯಕ್ಕಾಗ್ಲಿ ಕ್ಷಮೆ ವ್ಯಕ್ತಪಡಿಸುವಂತದ ಯಾವ ಸಂದರ್ಭನೂ ಇಲ್ಲ. ವಿಷಾದ ಅಂದ್ರೆ ವಿಷಾದನೂ ಇಲ್ಲ. ಅದು ವಿಷಾದ ಅಂದ್ರಲ್ರಿ. ಅಲ್ಲ, ಈಗ ವಿಷಾದ ಅಂದ್ರೆ ನಾನು ವಿಷಾದ ಒಬ್ಬ ಲಾಯರ್ ಅಂತ ಕರಿತೀರಿ, ನಿಮ್ಮನ್ನ ಲಾಯರ್ ಅಂತ ಕರ್ಕೊಳ್ತೀರಿ. ಲಾಯರ್ ಅಂತ ಕರ್ಕೊಳ್ಳೋದಲ್ಲ, ಕರ್ಕೊಳ್ತೀರಿ. ಕರ್ಕೊಳ್ಳೋದಲ್ಲ, ನಾನು ಲಾಯರ್ ಎನ್ರೋಲ್ಡ್ ಆಗಿರೋ ನಾನೇ ಕರ್ಕೊಳ್ಳೋದು. ಈ ದೇಶದ ನೀವು ಕರ್ಕೊಂಡು ಲಾಯರ್ ಅಂತ ದೇಶದ ನಿಮ್ಗೆ ಯಾರು ಕೊಟ್ಟಿಲ್ಲ. ನೀವು ದೇಶದ ನನ್ನ ವೃತ್ತಿ ಬಗ್ಗೆ ಮಾತಾಡಬೇಡಿ. ನೀವು ಲಾಯರ್ ಅಂತ ಕರ್ಕೊಂತೀರಾ ಅಂದ್ರೆ ಏನರ್ಥ ಅದಕ್ಕೆ? ನನಗೆ ಎಷ್ಟು ಕಾರ್ಡ್ ಇದೆ ತೋರಿಸ್ತಾ ಸ್ವಾಮಿ? ನೀವು ಇದನ್ನ ನಿಮ್ಗೆ ಯಾವ್ದಾದ್ರು ಎನ್ರೋಲ್ಮೆಂಟ್ ಪ್ರೊಸೀಜರ್ ಇದೆ ನಿಮ್ಗೆ? ಪತ್ರಕರ್ತರು ಅಲ್ಲ, ನೀವು ನನಗೆ ಯಾಕೆ ನೀವು ಲಾಯರ್ ಅಂತ ಪದ ನೀವು ಕ್ಷಮೆ ಕೇಳ್ಬೇಕು. ಈಗ ನಿಮ್ಗೆ ಹಲೋ ಸೂರ್ಯ ನೀವು ಕ್ಷಮೆ ಕೇಳ್ಬೇಕು. ನಾನು ಬಾರ್ ಕೌನ್ಸಿಲ್ ಎನ್ರೋಲ್ ಆಗಿದ್ದೀನಿ. ಐ ಆಮ್ ಆಲ್ಸೋ ಎನ್ರೋಲ್ಡ್ ಅಡ್ವೊಕೇಟ್. ಕರ್ಕೊಳ್ಳೋದಲ್ಲ, ಇದು ದೇವಮಾನ ಅವರು ಅಂತ ಹೇಳಿ more than that I am a proud citizen of my nation, which you are not. ನಾನು ಪ್ರೌಡ್ ಸಿಟಿಸನ್, which you are not. ನಾನು ಈ ರಾಜ್ಯದ ಸಿಟಿಸನ್, which you are not. ಈ ರಾಜ್ಯದ ನೀವು ಒಂದು ಸ್ಟೇಟ್ಮೆಂಟ್ ಗೆ ವಿಷಾದ ವ್ಯಕ್ತಪಡಿಸುವಂತ ಔದಾರ್ಯತೆ ನಿಮಗಿಲ್ಲ ಅಂತಂದ್ರೆ ಐ ಆಮ್ ಸಾರಿ, ಐ ಬಿಲೀವ್ ಇಟ್ಸ್ ಎ ಡೆಡ್ ವೇಸ್ಟ್ ಟಾಕಿಂಗ್ ಟು ಯು ಅಟ್ ದಿ ಮೊಮೆಂಟ್. ವೆಂಕಟೇಶ್ ದೊಡ್ಡರೆ ಮಾತಾಡಿ. ಯು ಆರ್ ಫ್ರೀ ಟು ಗೋ ಸರ್, ಯು ಆರ್ ಫ್ರೀ ಟು ಗೋ. ವೆಂಕಟೇಶ್ ದೊಡ್ಡರೆ ಮಾತಾಡಿ. ಆಯ್ತು, ನೀವು ಎಸ್ಕೇಪ್ ಆಗಿ ಹೋಗ್ತೀರಾ ಅಂತಂದ್ರೆ ಹೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ. ಎಸ್ಕೇಪ್ ಆಗಿ ಹೋಗ್ತೀರಾ ಅಂತಂದ್ರೆ ಹೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಎಸ್ಕೇಪ್ ಆಗಿ ಹೋಗ್ತೀರಾ ಅಂತಂದ್ರೆ ನಾನೇನ್ ಮಾತಾಡಕ್ಕಾಗಲ್ಲ ರೀ. If you want to have an escapism, you can go. If you are not escaping, you can sit and talk. Venkat Dodare, come in please. Mic ಹಾಕೊಳ್ಳಿ. Venkat Dodare, come in please. ಭಾರತದ ಸಂವಿಧಾನದ ಅಡಿಯಲ್ಲಿ ಭಾರತದ ಅಖಂಡತೆ ಮತ್ತು ಏಕತೆಯ ಒಂದು ಗೌಪ್ಯದ ಪ್ರಮಾಣ ವಚನ ಸ್ವೀಕರಿಸಿ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ರವರು ಈ ದೇಶವನ್ನ ವಿಭಾಗ ಮಾಡಬೇಕು,
ನಮಗೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾದಂಥ ಮಾತುಗಳಲ್ಲಿ ಅದನ್ನ ಖಂಡಿಸ್ತದೆ ಮತ್ತು ಅವರು ಕೂಡಲೇ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಇವತ್ತು ನಮ್ಮ ಬಿಜೆಪಿ ನಾಯಕರು ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲಿ ಅದನ್ನು ಒತ್ತಾಯ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಅದನ್ನು ಒತ್ತಾಯ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದನ್ನ ಒತ್ತಾಯಪಡಿಸ್ತದೆ. ಅವ್ರು ಈ ಕೂಡಲೇ ಅವರು ಕ್ಷಮೆ ಕೇಳಿ, ಈ ರಾಷ್ಟ್ರದ ಜನರ ಕ್ಷಮೆ ಕೇಳಬೇಕು ಅವರು, ಮತ್ತೆ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾರೆ. ಮತ್ತೆ ಇವರೊಬ್ಬ ಲೋಕಸಭಾ ಸದಸ್ಯರಾಗಿ ಅವ್ರಿಗೆ ಅವ್ರದೇ ಆದಂಥ ಒಂದು ಫೋರಮ್ ಇದೆ. ಅವರ ಪ್ರಶ್ನೆಗಳನ್ನು ರಸ್ತೆಯಲ್ಲಿ ಕೇಳೋ ಬದಲು ಪಾರ್ಲಿಮೆಂಟಲ್ಲಿ ರೈಸ್ ಮಾಡ್ಬೋದಾಗಿತ್ತು, ಸ್ಪೀಕರ್ ಕೇಳ್ಬೋದಾಗಿತ್ತು, ಕನ್ಸರ್ನ್ ಮಿನಿಸ್ಟ್ರಿಗಳಿಗೆ ಕೇಳ್ಬೋದಾಗಿತ್ತು. ತಾವೇ ಹೇಳಿದಿರಿ 2004ರಿಂದ 2014 10 ವರ್ಷದಲ್ಲಿ UPA ಸರ್ಕಾರದಲ್ಲಿ ಕೊಟ್ಟದ್ದು 60,000 ಕೋಟಿ. ನಾವು ಕೊಟ್ಟಿದ್ದು 10 ವರ್ಷದಲ್ಲಿ 2,36,00,000 ಕೋಟಿ, ಅಂದ್ರೆ 243 ಪಟ್ಟು ಜಾಸ್ತಿಯನ್ನು ಕೊಟ್ಟಿದ್ದೇವೆ. 2004ರಿಂದ 2014 10 ವರ್ಷಕ್ಕೆ ತೆರಿಗೆಯಿಂದ ಬಂದಂತ ಅನುದಾನ ಎಷ್ಟಿದೆ ಅಂದ್ರೆ 81,000 ಕೋಟಿ. ನಾವು ಕೊಟ್ಟಿರ್ತಕ್ಕಂಥದ್ದು 2.2 ಲಕ್ಷ ಕೋಟಿ. ಅಂದ್ರೆ 240. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ತಮಗೆ, ನಿನ್ನೆ ಬಂದಂತಹ ಸುದ್ದಿ, ನಿನ್ನೆ ಬಂದಿರತಕ್ಕಂಥ ಡೆವಲ್ಯೂಷನ್ ಆಫ್ ದಿಸ್ ಟ್ಯಾಕ್ಸ್ ಫಾರ್ ದ 2024-25 ಇಸ್ 41,483 crores. ರೈಟ್, ಇಷ್ಟನ್ನ ಮಾಡಿದೀವಿ. ಅಷ್ಟೇ ಅಲ್ಲ, ತಮಗೆ ಒಂದು ಗಮನಕ್ಕೆ ನಾವು ಲೆಟ್ ಅಸ್ ಕೀಪ್ ದ ರೆಕಾರ್ಡ್ ಸ್ಟ್ರೈಟ್. ಓಕೆ, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದೀವಿ. ಬೆಂಗಳೂರು ಹೈದರಾಬಾದ್ 6,600 ಕೋಟಿ ಮಾಡಿದೀವಿ. ಭದ್ರಾ ದಂಡೆ 5,500 ಕೋಟಿ ಕೊಟ್ಟಿದ್ದೀವಿ. ಬೆಂಗಳೂರು ಮೆಟ್ರೋ ಸಂಪರ್ಕ ಜಾಲಕ್ಕೆ 41,993 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮತ್ತೆ ಧಾರವಾಡ, ಕಿತ್ತೂರು, ಬೆಳಗಾವಿ ಕೊಟ್ಟಿದ್ದೀವಿ. ತಮಿಳುನಾಡು, ಮೈಸೂರು ಹೈವೇ ಕೊಟ್ಟಿದ್ದೀವಿ. ಹಾಗೆ ನಿನ್ನೆ ನಡೆದಂಥ ಬಜೆಟ್ನಲ್ಲಿ 7,200 ಕೋಟಿ ರೂಪಾಯಿಗಳನ್ನ ನಾವು ನಮ್ಮ ಕರ್ನಾಟಕದ ಈ ಒಂದು ರೈಲ್ವೆ ಮಾರ್ಗಗಳು ಕೊಟ್ಟಿದ್ದೇವೆ. ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ, ಬಾಗಲಕೋಟೆ ಕುರ್ಚಿ, ಶಿವಮೊಗ್ಗ ಶಿಕಾರಿಪುರ, ಬೆಳಗಾವಿ ಧಾರವಾಡ, ಹಾಸನ್ 160 ಕೋಟಿ. ಹಾಗೆ ದ್ವಿಮಾರ್ಗಗಳನ್ನ ನೋಡಿ, ಇದೆಲ್ಲ ಮಾಹಿತಿಗಳನ್ನ ತರಿಸ್ಕೊಳ್ಳಿಕ್ಕೆ ಮಾನ್ಯ ಸಂಸತ್ ಸದಸ್ಯರಿಗೆ ಅವಕಾಶ ಇದೆ. ಇದು ಕರೆಕ್ಟ್ ಇಲ್ಲ ಅಂತ ತಾವು ಹೇಳಿ. ವೆಂಕಟೇಶ್, ಪ್ರಶ್ನೆ ಏನು ಅಂತಂದ್ರೆ, ಈ ಚರ್ಚೆಗಳು ಶುರುವಾಗಿದ್ದು ನಿನ್ನೆಯ ಇಂಟರಿಮ್ ಬಜೆಟ್ ಆದ ನಂತರದಲ್ಲಿ. ಹೌದು, ನಿನ್ನೆದು ಇನ್ಫ್ಯಾಕ್ಟ್ ಇಂಟರಿಮ್ ಬಜೆಟ್ಟೋ, ವೋಟ್ ಆನ್ ಅಕೌಂಟೋ, ಮತ್ತೊಂದೋ ಮಗದೊಂದೋ, ಅದರ ಸ್ಪಷ್ಟತೆಯ ಕಡೆಗೇನೆ ನಾವು ಒಂಚೂರು ಗಮನ ಹರಿಸ್ಬಿಡೋಣ. ಓಕೆ, ನಿನ್ನೆ ನಾವ್ಯಾರೂ ಕೂಡ ದೊಡ್ಡ 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 ಕೊಡುಗೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಡು ಯು ಅಗ್ರಿ ವಿತ್ ಮಿ ಆರ್ ನಾಟ್? ಅಥವಾ ಪಾಪ್ಯುಲಿಸ್ಟ್ ಯೋಜನೆಗಳನ್ನು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ದೇ ವರ್ ವೆರಿ ಕ್ಲಿಯರ್ ದಟ್ ಯೆಸ್ಟರ್ಡೇಸ್ ವಾಸ್ ವೋಟ್ ಆನ್ ಅಕೌಂಟ್. ಜುಲೈನಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸ್ತೀವಿ ಬಂದರೆ ಅನ್ನೋದನ್ನ ನರೇಂದ್ರ ಮೋದಿ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು. ಸೊ ಆ ವೋಟ್ ಆನ್ ಅಕೌಂಟ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು ಅನ್ನೋದು ನನಗಂತೂ ಗೊತ್ತಿಲ್ಲ. ರಾಷ್ಟ್ರದ ಹಿತದ ವಿಚಾರಕ್ಕೆ ಬಂದಾಗ 100ಕ್ಕೆ 100 ಎದೆ ಕೊಟ್ಟು ಕಾಂಗ್ರೆಸ್ನವ್ರ ಜೊತೆಗಲ್ಲ, ನಿಮ್ ಜೊತೆಗಲ್ಲ, ನಾನು ಒಬ್ನೇ ಓಡಾಡೋದಕ್ಕೂ ನಾನು ರೆಡಿ ಇದ್ದೇನೆ, ಸಿದ್ಧನಿದ್ದೇನೆ. ನಾನು ಪತ್ರಕರ್ತನೋ ಅಥವಾ ಬೀದಿಲಿ ಹೋಗೋನೋ, ನಾನು ಈ ರಾಜ್ಯದ ಪ್ರಜೆ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ನಾನು ಈ ಬೀದಿಲಿ ಹೋಗೋನಾಗಿ ಆದರೂ ನಾನು ಹೋರಾಡಕ್ಕೆ ರೆಡಿ ಇದ್ದೀನಿ. ಅದರ ಬಗ್ಗೆ ಯಾವ ತಕರಾರುಗಳು ಕೂಡ ಬೇಕಾಗಿಲ್ಲ. ಸೊ ಪ್ರಶ್ನೆ ಬಂದಿದ್ದೇನು ಅಂತಂದ್ರೆ, ನಿನ್ನೆಯ ವೋಟ್ ಆನ್ ಅಕೌಂಟ್ ಅಥವಾ ಇಂಟರಿಮ್ ಬಜೆಟ್ ಅಲ್ಲಿ ಸರ್ಕಾರಕ್ಕೆ ಏನೂ ಸಿಗ್ಲಿಲ್ಲ ಅಂತ ಅನ್ನೋದು. ಅದಾದ ನಂತರದಲ್ಲಿ ಶುರುವಾಗಿದ್ದು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಸಮಸ್ಯೆ ಇದೆ, ಸೌತ್ ಇಂಡಿಯನ್ ಸ್ಟೇಟ್ಸ್ನ ವಿರುದ್ಧ ಮಲತಾಯಿ ಧೋರಣೆಯನ್ನ ಎಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ ಅಂತ ಅನ್ನೋದು. ನಾವು ಅದ್ರ ಬಗ್ಗೆ ಮಾತಾಡೋಣ. ನಾನು ನಿಮ್ಮಿಂದ ನೆಕ್ಸ್ಟ್ ವೆಂಕಟೇಶ್, ನಾನು ಎಕ್ಸ್ಪೆಕ್ಟ್ ಮಾಡೋದು ಬರೀ ನಾವು 4 ತೋರಿಸಿದ ಗ್ರಾಫಿಕ್ಸ್ ಕಾರ್ಡ್ನ ನೀವು ಮತ್ತೆ ಹೇಳೋದಲ್ಲ. ಅವ್ರು ಕೇಳಿರುವ ಪ್ರಶ್ನೆಗೆ ನೀವು ಸಮಂಜಸವಾದ ಉತ್ತರವನ್ನ ವಿತ್ ಅಂಕಿಅಂಶ, ವಿತ್ ಸ್ಟಾಟಿಸ್ಟಿಕ್ಸ್ ನೀವು ಕೂಡ ಕೊಟ್ಟು ನಿಮ್ಮದ್ಯಾಕೆ ಮಲತಾಯಿ ಧೋರಣೆ ಅಲ್ಲ ಅನ್ನೋದನ್ನ ತಾವು ಪ್ರೂವ್ ಮಾಡಬೇಕು. ಓಕೆ, ವ್ಯೂ ಪಾಯಿಂಟ್ ನಲ್ಲಿ ಬಹಳ ಸ್ಪಷ್ಟವಾದಂತ ವಿಷಯ ಹೊರಗಡೆ ಬರ್ತಾ ಇದೆ. ಏನು ಅಂತಂದ್ರೆ, ಕಾಂಗ್ರೆಸ್ನವರು ವಿಷಾದವನ್ನು ವ್ಯಕ್ತಪಡಿಸಕ್ಕೆ ರೆಡಿ ಇಲ್ಲ, ಸಾರಿ ಕೇಳಕ್ಕೂ ರೆಡಿ ಇಲ್ಲ. ಸೂರ್ಯ ಮುಕುಂದರಾಜ್ ಆಗ್ಲೇ ಎದ್ದು ಹೊರ ನಿಂತಿದ್ರು. ನಾನೇ ಇರ್ಲಿ ಸೂರ್ಯ ಮುಕುಂದರಾಜ್, ಯು ಆರ್ ಮೈ ಗುಡ್ ಫ್ರೆಂಡ್, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ನೀವು ಇಲ್ಲಿಂದ ಹೊರಟು ಬಿಟ್ರೆ ಜನ ಉತ್ತರ ಕೊಡೋಕ್ಕಾಗದೆ ಹೋಗ್ಬಿಟ್ರು ಅಂತ ಅನ್ಕೊಂಡ್ಬಿಡ್ತಾರೆ ಅಂತಂದೆ. ಅವರು ಹಾಗೇನೂ ಇಲ್ಲ, ನನಗೆ ವೈಯಕ್ತಿಕ ದಾಳಿಯನ್ನು ಸಹಿಸಕ್ಕಾಗೋದಿಲ್ಲ, ಹಾಗಾಗಿ ನಾನು ಎದ್ದೋಗ್ತೀನಿ ಅಂತಂದ್ರು. ಓಕೆ, ವೈಯಕ್ತಿಕ ದಾಳಿ ಯಾರ ಮೇಲಾಗಿದ್ದು? ದೇಶದ ಮೇಲೂ ಆಯ್ತಲ್ಲ. ಅದರ ಬಗ್ಗೆ ಯಾರು ಏನು ಉತ್ತರ ಕೊಡ್ತಾರೆ ಅಂತ ನನಗೆ ಬಹಳ ಸ್ಪಷ್ಟವಾದಂಥ ಉತ್ತರ ವೀರಣ್ಣ ಅವರು ಬಹುಶಃ JDSನ ವಕ್ತಾರರು ಕೊಡ್ತಾರೆ ಅಂತ ಅನ್ಕೊಳ್ತೇನೆ. ವೀರಣ್ಣ, ಕ್ವಿಕ್ಲಿ ಮಾತಾಡೋಣ, ಜಾಸ್ತಿ ಸಮಯ ಇಲ್ಲ. ನಾವು ಈ ಚರ್ಚೆಯನ್ನು ಆರಂಭ ಮಾಡಿಬಿಟ್ಟು ನಂತರದಲ್ಲಿ ನಾವು ಬೇರೆ ಬೇರೆ ಆಯಾಮಕ್ಕೆ ಬರಬೇಕು. ಅದಕ್ಕೋಸ್ಕರ ಗೋ ಅಟ್ ಪ್ಲೀಸ್. ಸರ್, ಮೊದಲನೇದಾಗಿ ಹೇಳೋದಾದ್ರೆ ಕಾಂಗ್ರೆಸ್ಗೆ ಇದು ಹೊಸದಲ್ಲ. ದೇಶ ವಿಭಜನೆ, ಜಾತಿ ಇರ್ಬೋದು,
ಭಾಷೆ ಇರ್ಬೋದು, ಸರಿ, ಜಾತಿ ವಿಭಜನೆ ಪ್ರಾದೇಶಿಕತೆ ಇರ್ಬೋದು, ಮುಗಿಸ್ಬಿಡ್ಲಿ. ಧರ್ಮ ಇರ್ಬೋದು, ಎಲ್ಲರ ಮೂಲಕ ಅದನ್ನ ಕಾಂಗ್ರೆಸ್ ಮೇಲೆ ಸೂರ್ಯ ಮುಕುಂದರಾಜ್ ಮುಗಿಸ್ಲಿ, ಲೆಟ್ ಹಿಮ್ ಫಿನಿಶ್. ನೀವು ಮಾತಾಡೋರು ಮಾತಾಡಿಲ್ಲ, ಮಾತಾಡಿಲ್ಲ ಇತಿಹಾಸ ಇದೆ. ಇದನ್ನ ನಾನು ವಿರೋಧಿಸ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಅವರು ಸಂಸದರಾಗಿ ಇನ್ನೇನ್ 3 ತಿಂಗಳಿದೆ, ಅವಧಿ ಮುಗಿತಾ ಬಂದಿದೆ. ಈಗ ಜ್ಞಾಪಕ ಬಂದಿದೆ ಆ ಸಂವಿಧಾನ ಪ್ರಕಾರ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರೋದು ತಪ್ಪು. ಇದು ಈಗ ನಮಗೆ 15ನೇ ಫೈನಾನ್ಸ್ ಕಮಿಷನ್ ಪ್ರಕಾರ ಡೆವಲ್ಯೂಷನ್ ಆಫ್ ಫಂಡ್ ಪ್ರಕಾರ ಏನು ಬರ್ತಾ ಇದೆ, ಖಂಡಿತವಾಗ್ಲೂ 41% ಸ್ಟೇಟ್ಗೆ ಡಿವೈಡ್ ಆಗ್ತಾ ಇದೆ. ಅದ್ರ ಪ್ರಕಾರ 3.64% ಬರ್ತಾ ಇದೆ. ಕೆಲವೊಂದು ಮಾನದಂಡ ಇದೆ ಅದರಲ್ಲಿ. ಆದಾಯ ಇರ್ಬೋದು, ಪ್ರದೇಶ ಇರ್ಬೋದು, ಜನಸಂಖ್ಯೆ ಕಾರ್ಯಕ್ಷಮತೆ ಇರ್ಬೋದು, ಅರಣ್ಯ ಪರಿಸರ ಮತ್ತು ತೆರಿಗೆ, ಹಣಕಾಸಿನ ಪ್ರಯತ್ನ, ಈ 6 ಮಾನದಂಡದಲ್ಲಿ ನಮಗೆ ಬರ್ತಾ ಇದೆ. ಮೊದಲೇನಾಗ್ತಾ ಇತ್ತು, 1971 ಜನಸಂಖ್ಯೆ ಪ್ರಕಾರ 14 ಫೈನಾನ್ಸ್ ಕಮಿಷನ್ ವರೆಗೂ ಬರ್ತಾ ಇತ್ತು. 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಏನಾಯ್ತು, 2011ನೇ ಜನಸಂಖ್ಯೆ ಇದ್ರ ಪ್ರಕಾರ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ಕಮ್ಮಿನೂ ಕೂಡ ಆಗಿದೆ ನಮಗೆ. ಆ ಸಮಯದಲ್ಲಿ ಸಿದ್ದರಾಮಯ್ಯವರೇ ಸಿಎಂ ಇದ್ದಿದ್ದು ಕರ್ನಾಟಕದಲ್ಲಿ. 15th ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದ್ದು ನವೆಂಬರ್ 2017 ಅಲ್ಲಿ. ಅದು 2000ದಿಂದ 2025ವರೆಗೂ 5 ವರ್ಷ ಕಾಲಾವಧಿಗಿರುತ್ತೆ. ಈಗಾಗಲೇ 16ನೇ ಫೈನಾನ್ಸ್ ಕಮಿಷನ್ ಕೂಡ ಫಾರ್ಮೇಶನ್ ಆಗಿದೆ. 2026ರಿಂದ 2030ನೇ ಇಸ್ವಿವರೆಗೂ ಇರುತ್ತೆ. ಈಗಲಾದ್ರೂ ನಮ್ಮ ಸಿದ್ದರಾಮಯ್ಯವರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥವ್ರು, 14 ಬಾರಿ ಬಜೆಟ್ ಮಂಡನೆ ಮಾಡಿರುವಂಥವ್ರು, ಈಗಲಾದ್ರೂ ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ಶಿಫಾರಸುಗಳನ್ನ ಖಂಡಿತ ಮಾಡಿ 16ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಬರೋ ತರ ಮಾಡ್ಕೋಬೇಕಾಗುತ್ತೆ. ಒಂದು ಪ್ರಶ್ನೆ ವೆಂಕಟೇಶ್, ನಿಮಗೆ ಒಂದು ಪ್ರಶ್ನೆ. 37,000 ಕೋಟಿ ರೂಪಾಯಿ ಬರದಿಂದ ರಾಜ್ಯ ನಲುಗಿತು ಅನ್ನುವ ಒಂದು ರಿಪೋರ್ಟ್ ಕಾರ್ಡ್ ಬಂತು. ಸೂರ್ಯ ಮುಕುಂದರಾಜ್ ಕೇಳಿಸ್ಕೊಳ್ಳಿ, ನಾನು ಹೇಳಿದ್ದಲ್ಲ, ನಿಮ್ಮದೇ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದು, ಮತ್ತು ಈ ರಾಜ್ಯದ ಎಲ್ಲ ಜನ ಬಂದು ಸಂಗ್ರಹ ಮಾಡಿ ಹೊಡ್ಕೊಂಡು ಹೋದಂಥ ವಿಷಯ. ನಿಮ್ಮ ನರೇಂದ್ರ ಸಿಂಗ್ ತೋಮರ್ ಅಗ್ರಿಕಲ್ಚರ್ ಮಿನಿಸ್ಟರು ಬಿಮಾನಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಅದಾದಮೇಲೆ NDRF ಜೊತೆಗೆ ಒಂದು ಮೀಟಿಂಗ್ ಆಗಲಿಲ್ಲ. NDRF ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೋಮ್ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಆಗಲಿಲ್ಲ. ಸೆಪ್ಟೆಂಬರ್ನಲ್ಲಾಗಿದ್ದು ಇದುವರೆಗೂ ಕೂಡ NDRFನಿಂದ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ನಿಂದ ಬರ ಅನ್ನುವ ಭೀಕರ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ದುಡ್ಡು ಬಂದಿಲ್ಲ ಅನ್ನೋದು ಕಾಂಗ್ರೆಸ್ನವರ. ಸರ್, ನಾನೊಂದು ಮಾತನ್ನ ಸ್ಪಷ್ಟವಾಗಿ ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಬಯಸ್ತೇನೆ. 2 ಮಾತು ಹೇಳಿ ಸ್ಪಷ್ಟ. ಕೇಂದ್ರದಿಂದ ಬಂದಂತ ತಂಡವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇವರ ಮಂತ್ರಿಗಳು ಒಬ್ರು ಹೋಗಿಲ್ಲ, ಯಾವುದೇ ಒಂದು ಪ್ಲೇಸ್ಗೆ ಹೋಗಿಲ್ಲ. ಹೋಗಿದ್ದು ಬಿಜೆಪಿ ಕಾರ್ಯಕರ್ತರು ಮತ್ತೆ ಮುಖಂಡರು ಹೋಗಿ ಅಲ್ಲಿ ತೋರಿಸಿದ್ದಾರೆ. ನಂಬರ್ 1 ವೆಂಕಟೇಶ್, ನಾನು ಹೇಳ್ತೀನಿ ಇಲ್ಲ, ನನಗೆ ಅವಕಾಶ ಕೊಡ್ಬೇಕು ನೀವು. ಇಲ್ಲ ಯಾರನ್ನ ಕರ್ಕೊಂಡು ಹೋದ್ರು ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಮಂತ್ರಿಗಳಾದಂತ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಶೋಭಾ ಕರಂದ್ಲಾಜೆ ಅವರು ಎರಡೂ ಕೈ ಮುಗ್ದು ಕೇಳುದು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ನನ್ನ ಸಮಯ, ಅದಾದ್ಮೇಲೆ ನಿಮ್ಗೆ ಕೊಡ್ತೀನಿ. ನನ್ನ ಸಮಯ ಇದು. ಹೇಳಿ ದರ್ಶನ್. ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಇದ್ರ ಬಗ್ಗೆ ಆಗ್ಲೇ ಸ್ಪಷ್ಟವಾದ ಒಂದು ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳಿದಾರೆ ಅಂತಂದ್ರೆ, ಸಿಂಗಲ್ ನೋಡಲ್ ಅಕೌಂಟ್ ಅನ್ನ ಒಂದು ಓಪನ್ ಮಾಡ್ಬೇಕು ಇವರು. ಆಮೇಲೆ ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಅನ್ನ ಕಳಿಸಿರೋದು ಇನ್ನೂ 1 ತಿಂಗಳ ಕೂಡ ಆಗಿಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ಇವರ ಮಂತ್ರಿ ಮಾನ್ಯಗಳು ಕಾಂಗ್ರೆಸ್ನ ಯಾವುದೇ ನಾಯಕರಾಗ್ಲಿ ಯಾವುದೇ ರೀತಿಯಾದಂತ ಸ್ಥಳಕ್ಕೆ ಬರಹಾರ ಮಾಡ್ಲಿಕ್ಕೆ ಇನ್ನೊಂದು ವಿಚಾರ, ನನಗೆ ಮಾತಾಡುವಾಗ ಅವಕಾಶ ಕೊಡಬೇಕು. ನೀವು ನನಗೆ ಕರೆದಿದ್ದೀರಿ, ಅವಕಾಶ ಕೊಡಬೇಕು. 800 ಜನ ಈಗ ನೋಡಿ, ಕಳೆದ 7-8 ತಿಂಗಳಿಂದ 800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೇ 2019ರಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ನೆರೆಹಾವಳಿ ಬಂದಂತ ಉತ್ತರ ಕೊಡಿ ಸರ್. ನರೇಂದ್ರ ಸಿಂಗ್ ತೋಮರ್ ಬಿಮಾನಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭೆಯ ಪ್ರಚಾರಕ್ಕೋಸ್ಕರ ಇದ್ರು. ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ದಂಥವ್ರು. 17,000 ಕೋಟಿನೇ ಏನೋ ಕೊಡಿ ಅಂತ ಕೇಳಿದ್ರಲ್ವೇನ್ರಿ ಮೊದಲ ಕಂತಿನಲ್ಲಿ ನೀವು ಕಾಂಗ್ರೆಸ್ನವರು? ಯಾಕೆ ಅದು ಬರಲಿಲ್ಲ? ಅವ್ರ ಅಕೌಂಟ್ ಓಪನ್ ಮಾಡ್ಲಿ. ಇವರು ಏನು 2022ರಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ ರಾಜ್ಯ ಸರ್ಕಾರದವರು, ಯಾವ ಕೇಂದ್ರದಿಂದ ಹಣ ಬಿಡುಗಡೆ ಆಗುತ್ತೋ ಅದೇ ಅಕೌಂಟ್ ಅಲ್ಲಿ ಮಾತ್ರ ಖರ್ಚು ಮಾಡಬೇಕು. ಇವ್ರು ಬೇರೆ ಗ್ಯಾರಂಟಿಗೆ ಅದಕ್ಕೆ ಖರ್ಚು ಮಾಡಕ್ಕಾಗಲ್ಲ. SC/ST ದುಡ್ಡನ್ನ 11,300 ಕೋಟಿ ರೂಪಾಯಿ ತಗೊಂಡ್ರಲ್ಲ, ಆ ತರ ತಗೊಂಡು ಗ್ಯಾರಂಟಿ ಖರ್ಚು ಮಾಡಕ್ ಆಗೋದಿಲ್ಲ. ಕಾನೂನು ಮಾಡಿದ್ದಾರೆ. ಅದ್ರ ಪ್ರಕಾರ 2022ರಲ್ಲಿ ಎಲ್ಲ ರಾಜ್ಯದಲ್ಲಿ
ಇಡೀ ಭಾರತದ ರಾಜ್ಯದಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ. ಆ ಸರ್ಕ್ಯುಲರ್ ಪ್ರಕಾರ ಇವರು ಸಿಂಗಲ್ ನೋಡಲ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು, ಇವರ ಶೇರ್ ಅನ್ನು ಹಾಕಬೇಕು. ಹಾಗೇನೆ ಇಲ್ಲಿ ರಿಲೀಫ್ ಫಂಡ್ ಇರ್ತಕ್ಕಂಥ ನಮ್ಮ 2019 ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೆರವು ಹಾವಳಿಯಿಂದ ಆದ ಸಂದರ್ಭದಲ್ಲಿ ಅವರು 5ರಿಂದ 25,000 ವರೆಗೂ ಕೊಟ್ಟು ಮತ್ತೆ 2ರಿಂದ 5 ಲಕ್ಷ ರೂಪಾಯಿ ಮನೆ ಕಳ್ಕೊಂಡವರು ಕೊಟ್ಟರು. ಅವರು ಕೇಂದ್ರದಿಂದ ಕಾಯ್ಲಿಲ್ಲ. ಅವರು ಜನರಿಗೆ ಸ್ಪಂದಿಸುವಂತ ಆಗ್ಬೇಕು. 800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 1 ಪೈಸಾ ಕೊಟ್ಟಿಲ್ಲ. ಆಮೇಲೆ ಕೊರೋನಾದಿಂದ ಸತ್ತವರು 850 ಜನ ರೆವಿನ್ಯೂ ಮಂತ್ರಿಗಳು ಹೇಳಿದ್ದಾರೆ. ಮೈ ಕ್ವೆಶ್ಚನ್ ಇಸ್ ಅಕೌಂಟ್ ಓಪನ್ ಮಾಡಿಲ್ಲ, ಅವರು ಅಕೌಂಟ್ ಓಪನ್ ಮಾಡಲಿಲ್ಲ, ಅಕೌಂಟ್ ಓಪನ್ ಮಾಡಲಿಲ್ಲ, ಅಕೌಂಟ್ ಓಪನ್ ಮಾಡಲಿಲ್ಲ ಅವರು. ಬೇರೆ ಅವರು ಸುಳ್ಳು ಅಕೌಂಟ್ ಓಪನ್ ಮಾಡಲಿಲ್ಲ ಅಂತ NDRF ಡಿಸೆಂಬರ್ 23 ಶರ್ಮಾ ಪ್ಲೀಸ್. ಓಕೆ ಚಂದ್ರಗಿ ಸರ್ ಮಾತಾಡ್ತೀನಿ. ನೀವು ಅಲ್ಲೇ ಇದ್ದೀರಿ, ನಾನು ಮರ್ತೇ ಬಿಟ್ಟೆ ಇವ್ರ ನಡುವಿನ ಜಗಳದಲ್ಲಿ ನಿಮ್ಮನ್ನ ನಾನು ಆಕ್ಚುಲಿ ಮರ್ತೇ ಬಿಟ್ಟೆ. ಅಲ್ಲಿ ಕಮ್ ಬ್ಯಾಕ್ ಟು ಯು. ಡಿಸೆಂಬರ್ 23ನೇ ತಾರೀಕು ಅವ್ರ ಸಭೆ ಆಗ್ಬೇಕಾಗಿತ್ತು. ಡಿಸೆಂಬರ್ 23ನೇ ತಾರೀಕು ಸಭೆ ಮಾಡಲಿಲ್ಲ. ಯಾಕೆಂದ್ರೆ ಇವರ ಕೃಷಿ ಸಚಿವರು ಏನಿದ್ರು ಅವರು ಎಲೆಕ್ಷನ್ ಅಲ್ಲಿ ಇದ್ರು. ಆಮೇಲೆ ಇವರು ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಕರ್ನಾಟಕದಲ್ಲಿ ಕರ್ನಾಟಕ ವಿಪತ್ತು ನಿರ್ವಹಣಾ ಅನುದಾನಕ್ಕೆ 5 ವರ್ಷಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ 4,400 ಕೋಟಿ ರೂಪಾಯಿ ರಫ್ಲಿ ಅದು ಕೊಡ್ಬೇಕಾಗಿದೆ. ಫಸ್ಟ್ ಕಂತದ್ದು 1,803 ಕೊಟ್ರು. ಅಕೌಂಟ್ ಇಲ್ಲ, ಅದು ಹೆಂಗ್ರೆ ಕೊಟ್ರೆ ಅಕೌಂಟ್ ಇಷ್ಟು ವರ್ಷ ಹೆಂಗ್ ನಡ್ಕೊಂಡ್ಬಂದಿದೆ? ಮತ್ತೆ ನಡ್ಕೊಂಡ್ಬಂತು. ರಾಜ್ಯದ ವಿಚಾರದಲ್ಲಿ ಬಿಜೆಪಿ ಪದೇ ಮಲಬದ್ಧತಾ ಧೋರಣೆ ತೋರ್ತಾ ಇದೆ. ನೀವು ನಮ್ಮ ಸದರ್ನ್ ಸ್ಟೇಟ್ಸ್ ಗಳೇ ತಗೊಳ್ಳಿ, ಕರ್ನಾಟಕಕ್ಕೆ ಎಷ್ಟು ಅನುದಾನ ಬರ್ತಾ ಇದೆ, ಬೇರೆ ರಾಜ್ಯಗಳಿಗೆ ಎಷ್ಟು ಅನುದಾನ ಹೋಗ್ತಾ ಇದೆ. 2018-2019 ತನಕ ಬೇರೆ ಸದರ್ನ್ ಸ್ಟೇಟ್ಸ್ ಗಳಿಗಿಂತ ಸರ್ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಮಾತಾಡಕ್ ಬಿಡಿ. 2018-19 ತನಕ ಬೇರೆ ಸ್ಟೇಟ್ಸ್ ಗಳಿಗೆ ಏನಕ್ಕೆ ಅನುದಾನ ಬರ್ತಾ ಇತ್ತು ಸದರ್ನ್ ಸ್ಟೇಟ್ಸ್ಗೆ, ಅದಕ್ಕಿಂತ ಜಾಸ್ತಿ ಕರ್ನಾಟಕಕ್ಕೆ ಬರ್ತಾ ಇತ್ತು. ಆದ್ರೆ ಕರ್ನಾಟಕಕ್ಕೆ ಪದೇ ಈ ಗೌರ್ಮೆಂಟ್ ಬಂದ ಮೇಲಿಂದ ಮಲತಾಯಿ ಧೋರಣೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ 27 ಜನ ಸಂಸದರು ಗೆದ್ಕೊಂಡು ಹೋಗಿದ್ದಾರೆ, JDS ಅವ್ರನ್ನವರು ಸೇರ್ಕೊಂಡು ಹೋಗಿ. ಇಲ್ಲಿ ರೈಲ್ವೆ ಯೋಜನೆ ಬೇರೆ ಸ್ಟೇಟ್ ಗಳಿಗೆ ನೋಡಿ, ನಮ್ಮ ಸ್ಟೇಟ್ ಗಳಿಗೆ ನೋಡಿ, 100 ಸ್ಮಾರ್ಟ್ ಸಿಟಿ ಮಾಡಿದ್ರು. ಕರ್ನಾಟಕಕ್ಕೆ ಎಷ್ಟು ಬಂತು? ಕರ್ನಾಟಕದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ? ಬೆಂಗಳೂರಿಗೂ ಮತ್ತೆ ಮಂಗಳೂರಿಗೆ ಕನೆಕ್ಟಿವಿಟಿಗೆ 2 ಮೇಜರ್ ಸಿಟಿ ಮತ್ತೆ ಇದಕ್ಕೆ ಟ್ರೈನ್ ಹಾಕ್ತಾರೆ. ಆ ಟ್ರೈನ್ ಅನ್ನ ಒಬ್ಬ ಸಂಸದ ಇಲ್ಲದೆ ಇರುವಂತ ಕೇರಳದವರು ಅವ್ರಿಗೆ ಬೇಕಾದಂಗೆ ಹೇಳ್ಕೊಂತಾರೆ. ದರ್ಶನ್, ಸಾಮಾನ್ಯವಾಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರ್ಬೋದು ಅಥವಾ ಅನುದಾನ ಆಗಿರ್ಬೋದು, ಗ್ರಾಂಟ್ ಇನ್ ಏಡ್ ಆಗಿರ್ಬೋದು, ಆಯಾ ರಾಜ್ಯದ ಪರಿಸ್ಥಿತಿ, ಆಯಾ ರಾಜ್ಯದ ಎಕನಾಮಿಕ್ ಸ್ಟ್ಯಾಟಸ್ ಅನ್ನ ನೋಡಿಕೊಂಡು ಅದಕ್ಕೊಂದು ಫಾರ್ಮುಲಾ ಹಾಕೊಂಡು 15th ಕಮಿಷನ್ ನ ಅಡಿಯಲ್ಲಿ 2011 ಸೆನ್ಸಸ್ ನ ಅಡಿಯಲ್ಲಿ ಪಾಪ್ಯುಲೇಷನ್ ನೋಡಿಕೊಂಡು ಕೊಡೋದು. ಇದು ಮಲತಾಯಿ ಧೋರಣೆ ಯಾವ ಹಂತಕ್ಕೆ ಅನ್ನೋದು ಅವ್ರು ಬೇಕಂತ ಒಂದು ಸೌತ್ ಇಂಡಿಯನ್ ರಾಷ್ಟ್ರ ಕೊಟ್ಟಿಲ್ಲ, ಸೌತ್ ಇಂಡಿಯನ್ ರಾಜ್ಯಕ್ಕೆ ಕೊಟ್ಟಿಲ್ಲ ಅಂತ ಅನ್ನೋದಿದೆಯಲ್ಲ. ಐ ಆಮ್ ನಾಟ್ ವೆರಿ ಶೋರ್ ಅಬೌಟ್ ದಿಸ್. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ತಮಿಳುನಾಡವರು ಹೇಳ್ತಾರೆ, ₹1 ನಾವು ಕೊಟ್ರೆ 35 ಪೈಸಾ ಕೊಡ್ತಾರೆ ನಮಗೆ, ₹1 ನಾವು ಕೊಟ್ರೆ 15 ಪೈಸಾ ಕರ್ನಾಟಕ ಕೊಡ್ತಾರೆ, ₹1 ಅದೇ ಬಿಹಾರದವ್ರು ಕೊಟ್ರೆ ₹7 ಕೊಡ್ತಾರೆ, ಅದೇ ಉತ್ತರ ಪ್ರದೇಶದವ್ರಿಗೆ 6ರಿಂದ 8 ಕೊಡ್ತಾರೆ. ಈ ಥರದ್ದೆಲ್ಲ ನಾನು ಕೇಳಿದ್ದೀನಿ. ಬಟ್ ಈಸ್ ಇಟ್ ಆಲ್ಸೋ ಡ್ಯೂ ಟು ದಿ ಪಾಪ್ಯುಲೇಷನ್? ನಾನೀಗ ಒಂದು ಪಾಪ್ಯುಲೇಷನ್ ಚಾರ್ಟ್ ತೋರಿಸಿದೆ ನಿಮಗೆ. ದೇರ್ ಇಸ್ ಎ ಹ್ಯೂಜ್ ಪಾಪ್ಯುಲೇಷನ್ ಡಿಫರೆನ್ಸ್ ಬಿಟ್ವೀನ್ ಸೌತ್ ಇಂಡಿಯಾ ಅಂಡ್ ನಾರ್ತ್ ಇಂಡಿಯಾ. ಹ್ಯೂಜ್ ಬಂದೆ ತಡ್ರಿ ಸರ್, ಹ್ಯೂಜ್ ಪಾಪ್ಯುಲೇಷನ್ ಡಿಫರೆನ್ಸ್ ಬಿಟ್ವೀನ್ ಸೌತ್ ಇಂಡಿಯಾ ಅಂಡ್ ನಾರ್ತ್ ಇಂಡಿಯಾ. ಆ ಕಾರಣಕ್ಕಾಗಿ ಅತಿ ಹೆಚ್ಚು ದೊಡ್ಡ ಪ್ರದೇಶಗಳಿಗೆ ಹೆಚ್ಚು ಮೊತ್ತದ ದುಡ್ಡು ಅವರಿಗೆ ಬೇಕು ಅನ್ನುವ ಕಾರಣಕ್ಕೆ ಹೋಗುತ್ತಾ? ಲೆಟ್ ಮಿ ಆಲ್ಸೋ ಟಾಕ್ ಅಬೌಟ್ ಇಟ್. ಅಶೋಕ್ ಚಂದ್ರಗಿ, ಹಿ ವಾಂಟ್ಸ್ ಟು ಜಾಯ್ನ್ ಅಸ್. ಸರ್ ಮಾತಾಡಿ ಪ್ಲೀಸ್, ದಯಮಾಡಿ. ಎಸ್, ನಮಸ್ಕಾರ. ಈಗ ವಿಷಯಾಂತರ ಆಗ್ತಾ ಇದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನಿಮ್ಮ ಮಾಧ್ಯಮ ಚರ್ಚೆಯಲ್ಲಿ ನೋಡಿದರೆ ವಿಷಯಾಂತರ ಆಗ್ತಾ ಇದೆ. ಯಾಕಂದ್ರೆ ಮೂಲಭೂತ ಪ್ರಶ್ನೆ ತಮ್ಮದೇನು ಅಂದ್ರೆ, DK ಸುರೇಶ್ ಅವರು ಹೇಳಿದ್ದು ಸರಿಯೋ ತಪ್ಪೋ? ಹೌದು. ಅದರ ಮೇಲೆ ನಾವು ಕನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಈಗ ಪ್ರತ್ಯೇಕತೆ ಭಾವನೆ ಇದ್ದಲ್ಲೆಲ್ಲ ಅಬ್ನಾರ್ಮಲ್ ಆಗಿ ಏನಾದರೂ ಕೇಳೋದು ತಪ್ಪಾಗತ್ತೆ. ಇಲ್ಲಿ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಹಲವು ವರ್ಷಗಳಿಂದ ಇದ್ದಾಗ ನಾವೇನು ಹೇಳ್ತೇವೆ, ನಾವು ಅಖಂಡ ಕರ್ನಾಟಕ ಬದ್ಧದೇವೆ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಅದಕ್ಕೆ ಕಾರಣ ಯಾರು ಅಂತ ನಮ್ಮ ಜನಪ್ರತಿನಿಧಿಗಳನ್ನು ಕೇಳ್ತೇನೆ. ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ 96ರಿಂದ 100 ಜನ ಶಾಸಕರಿದ್ದೀರಿ. ನೀವು ಒಗ್ಗಟ್ಟಾಗಿ ಹೋರಾಡಿ ಅಧಿಕಾರದಲ್ಲಿದ್ದಂಥ ಯಾವುದೇ ಪಕ್ಷದ ಮುಖ್ಯಮಂತ್ರಿ ನಿಮಗೆ ಒತ್ತಡ ತರ್ತಿದ್ರೆ ಉತ್ತರ ಕರ್ನಾಟಕ ಯಾಕೆ ಅನ್ಯಾಯ ಆಗಿತ್ತು? ಈ DK ಸುರೇಶ್ ಅವರು ಹೇಳಿದರು. ಅವರೊಂದು ಪಟ್ಟಿ ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನೇ ಅನ್ಯಾಯ ಆಗಿದೆ ಅಂತ ಪಟ್ಟಿ ಮಾಡಿದ್ದಾರೆ. ಅಪ್ಪ ಸ್ವಾಮಿ, ಕರ್ನಾಟಕ ಸರ್ಕಾರ ನಿಮ್ದಿದೆ. ಒಂದಾದರೂ ದಿವಸ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಒಂದಾದರೂ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡು ನೀವು ಹೋದ್ರಾ? ಪ್ರಧಾನಮಂತ್ರಿ ಹತ್ರ ಹೋದ್ರಾ? ಇದು ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು,
ಒಂದು ದಿವಸ ನೀವು ಅದನ್ನ ಮಾಡಲಿಲ್ಲ. ಇಲ್ಲಿ ಕುತ್ಕೊಂಡು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ನೀವೇನು ಮಾಡಿದ್ರಿ? ದಕ್ಷಿಣ ಭಾರತಕ್ಕೆ ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗೋದಾದ್ರೆ ನಿಮ್ಮ ಪಾತ್ರ ಏನು? ಅದರಲ್ಲಿ ನಿಮ್ಮ ರೋಲ್ ಎಷ್ಟು? ಅದನ್ನ ಕೇಳ್ತಾ ಇದ್ದೀನಿ. ಇವತ್ತೊಂದು ಪ್ರಚಾರಕ್ಕಾಗಿ ಅವ್ರು ಮಾಡಿದ್ರು ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ, ಅದನ್ನ ಹೇಳೋದು ಯಾರಾದರೂ ಸಣ್ಣ ಹುಡುಗರು ಹೇಳಿಸ್ಬೋದು. ನಾವು ಒಬ್ಬ ಜವಾಬ್ದಾರಿ ಸಂಸದನಾಗಿ ಅವ್ರು ಹೇಳಿ ಕರ್ನಾಟಕದ ಸಂಸದರು ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು ಯಾರಾದರೂ ನೀವು ಸರ್ವಪಕ್ಷ ನಿಯೋಗ ತಗೊಂಡು ಪ್ರಧಾನಮಂತ್ರಿ ಹತ್ರ ಹೋದ್ರ ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಆಗಬೇಕಂತ ಬಡದಾಡ್ತಾ ಇದ್ವಿ, ಆಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ 21,000 ಕೋಟಿ ಯೋಜನೆ 5,300 ಕೋಟಿ ರೂಪಾಯಿ ಮಂಜೂರಾಗಿದೆ, ಬಿಡುಗಡೆ ಆಗಿಲ್ಲ, ಇನ್ನೂ ತನಕ ಬಂದಿಲ್ಲ. ಅದ್ರ ಬಗ್ಗೆ ಯಾರಾದ್ರೂ ಕೇಳಿದ್ರಿ? ಮಹದಾಯಿ ವಿಷಯದೊಳಗ ಎಲ್ಲರೂ ಮಾತಾಡ್ತಾರೆ. ಮಹದಾಯಿ ವಿಷಯದೊಳಗ ಕೇಂದ್ರ ಸರ್ಕಾರದಿಂದ ಅರಣ್ಯ ಪರಿಸರ ಈ ವನ್ಯಜೀವಿ ಇದನ್ನ ಪರ್ಮಿಷನ್ ಕೊಟ್ಟಿಲ್ಲ. ಯಾವಾಗ ಹೋದ್ರೆ ನೀವು ಕೇಂದ್ರ ಸರ್ಕಾರ ಹತ್ರ? ಇದು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಹಿಂದಿ ಭಾಷಿಕ ರಾಜ್ಯಗಳ ಡೊಮಿನೇಟೆಡ್ ಇದೆ ಆ ಪಾಲಿಟಿಕ್ಸ್, ದಿಲ್ಲಿಯಲ್ಲಿ ಪಾಲಿಟಿಕ್ಸ್. ನೀವು ದಕ್ಷಿಣ ಕರ್ನಾಟಕದವರು ಯಾವಾದರೂ ಒಗ್ಗಟ್ಟಾಗಿ ಕೇಂದ್ರದ ಮೇಲೆ ಒತ್ತಡ ತರುವಂತ ಪ್ರಯತ್ನ ಏನಾದರೂ ಮಾಡಿದ್ರ? ನೀವು ಆಗಿಲ್ಲ ಅಂತ ಪಟ್ಟಿ ಕೊಡೋದು ದೊಡ್ಡ ಮಾತಲ್ಲ. ಅವರು ಪಟ್ಟಿ ಕೊಟ್ಟಿದ್ದಾರೆ, ಆ ಪಟ್ಟಿಗಳೆಲ್ಲ ಸರಿಯೇ ಇದೆ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನೀವು ಅನ್ಯಾಯ ಸರಿಪಡಿಸಲಿಕ್ಕೆ ಸಂಸದರಾಗಿ ನೀವೆಷ್ಟು ಕೆಲಸ ಮಾಡಿದ್ರಿ ಹೇಳಲಿಕ್ಕೆ ಬರ್ತದೆ. ಪ್ರತ್ಯೇಕ ದಕ್ಷಿಣ ಭಾರತ ರಾಜ್ಯ ದೇಶ ಆಗಬೇಕು ಅಂತೇಳಿ ಅದು ಸರಿಯಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದು ಇದೆ ಬರ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ದಕ್ಷಿಣ ಕರ್ನಾಟಕ ಮುಖ್ಯಮಂತ್ರಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ನಿಮ್ಮ ಮುಖ್ಯಮಂತ್ರಿ ಇದ್ರಲ್ರಿ 7-8 ಮಂದಿ ಮಂತ್ರಿ ಇದ್ರಲ್ಲ, ಜತ್ತಿ ಹಿಡ್ಕೊಂಡು, ವೀರೇಂದ್ರ ಪಾಟೀಲ್ ಹಿಡ್ಕೊಂಡು, ರಾಮಕೃಷ್ಣ ಹಿಡ್ಕೊಂಡು, ಧರ್ಮಸಿಂಗ್ ಹಿಡ್ಕೊಂಡು, ಇವೆಲ್ಲ ನಿಮ್ಮವ್ರು ಇದ್ರಲ್ಲ ಉತ್ತರ ಕನ್ನಡದವರು. ನಿಮ್ಮಿಂದ ಏನಾಗಿದೆ? ನಾ ಯಾವಾಗಲೂ ಹೇಳ್ತಿರ್ತೇನೆ, 96 ಶಾಸಕರಿದ್ದಾರೆ. ಕಿತ್ತೂರು ಕರ್ನಾಟಕದ 7 ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ 7 ಜಿಲ್ಲೆ. ನೀವು ಫೇಲ್ ಆಗಿದ್ರಿ, ನೀವು ಫೇಲ್ ಆಗಿ ಬೇರೆದರ ಮೇಲೆ ಅನ್ಯಾಯ ಅಂತ ಹೇಳಿದ್ರಿ. ಅದೇ ರೀತಿ ನಾನು ಡಿ ಕೆ ಸುರೇಶ್ ಹೇಳಿದ್ದು ಯಾರು ಒಪ್ಪಬಾರ್ದು. ಅವ್ರ ಪ್ರಚಾರಕ್ಕೆ ಇರಲಿ, ಆವೇಶದಿಂದ ಇರಲಿ, ಅದು ಸರ್ವತಾ ತಪ್ಪು. ಇವತ್ತು ಕಾಂಗ್ರೆಸ್ ನಾಯಕರು ಅನೇಕರು ಅವರಿಂದ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ. ನಿಮ್ ಗ್ರಾಮ ಪಂಚಾಯತಿ ಯಾವುದು? ನಾ ಬೆಳಗಾವಿಯಲ್ಲೇ ಇರೋದು. ನಂದು ರಾಮದುರ್ಗ. ನಾನು ಹುಟ್ಟೂರು ರಾಮದುರ್ಗ. 40 ವರ್ಷದಿಂದ ನಾನು ಬೆಳಗಾವಿ ಬಂದಿನಿ, ಇಲ್ಲೇ ಬೆಳಗಾವಿಯಲ್ಲೇ ಇದ್ದೇನೆ. ರಾಮದುರ್ಗದಲ್ಲಿ ನಿಮ್ಮ ಗ್ರಾಮ ಯಾವುದು, ಊರು ಯಾವುದು, ಗ್ರಾಮ ಪಂಚಾಯತಿ ಯಾವುದು? ಇಲ್ಲ, ಬೆಳಗಾವಿ ಪುರಸಭೆ ಅದು. ರಾಮದುರ್ಗ ಪಟ್ಟಣ ಪುರಸಭೆ. ರಾಮದುರ್ಗದಲ್ಲೇ ಇದ್ದೀರಾ? ಓಕೆ, ಗ್ರಾಮದಲ್ಲಿ ಇಲ್ಲ, ಪುರಸಭೆಯಲ್ಲಿ ಇದ್ದೀರಾ ತಾವು. ರಾಮದುರ್ಗ ಎಷ್ಟು ಇಂಪ್ರೂವ್ ಆಗಿದೆ? ಪುರಸಭೆ ಅಲ್ಲ, 40 ವರ್ಷ ಇಲ್ಲ, ಹಾಗೇ ಇಲ್ಲ. ಯಾವಾಗಲೂ ಈ ಶಕ್ತಿ ಕೇಂದ್ರ ಯಾವ್ದು ಇರ್ತೈತಿ ಅದರಿಂದ ದೂರ ಇರುವ ಊರುಗಳು ಯಾವ ಉದ್ಧಾರ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಹೊಸ ರಾಜ್ಯ ಕೇಳಿ ರಾಮದುರ್ಗ 100 ಕಿಲೋಮೀಟರ್ ದೂರ ಇದೆ. ರಾಮದುರ್ಗ ಹೊಸ ರಾಜ್ಯ ಕೇಳಿ. ಪ್ರತ್ಯೇಕವಾಗಿ ನಾನು ಜಿಲ್ಲೆ ಅಂದ್ರೆ ರಾಮದುರ್ಗಕ್ಕೆ ಹೊಸ ರಾಜ್ಯ ಕೇಳಬೇಕು ನೀವು. ನೋಡ್ರಿ, ರಾಮದುರ್ಗಕ್ಕೆ ಇದೇನಾ ಅನ್ಯಾಯ ಆಗಿದ್ರೆ? ರಾಮದುರ್ಗ ಉದ್ಧಾರ ಆಗಿಲ್ಲ ಪುರಸಭೆ. ರಾಮದುರ್ಗಕ್ಕೆ ಹೊಸ ರಾಜ್ಯ ಕೇಳಬೇಕು ಅಂತಾನು ಬರ್ತಾರ ನಾಳೆ. ಅವಾಗೇನಂತೀರಿ ಅಶೋಕ್ ಚಂದ್ರಗಿ ಸರ್ ತಾವು? ಕೊಡಿ. ನಾನು ದಿವಂಗತ ಉಮೇಶ್ ಕತ್ತಿ ಅವರಾಗಲಿ ಕೆಲವರ ಪ್ರತ್ಯೇಕ ಉತ್ತರ ಕರ್ನಾಟಕ ಮುಂದೆ ಇದನ್ನೇ ಬಹಿರಂಗ ಹೇಳಿದೆ. ನಾ 10 ಪ್ರಶ್ನೆ ಕೇಳಿದ್ದೀನಿ, ಕೊನೆವರೆಗೂ ಅವರು ಉತ್ತರ ಕೊಡಲಿಲ್ಲ. ಇಲ್ಲಿಂದ ಗುಲ್ಬರ್ಗಾ ಬೀದರ್ವರೆಗೂ 14 ಜಿಲ್ಲೆ, ಕಿತ್ತೂರು ಕರ್ನಾಟಕದ 7 ಜಿಲ್ಲೆ, ಕಲ್ಯಾಣ ಕರ್ನಾಟಕ 7 ಜಿಲ್ಲೆ. ನೀವೇನ್ ಮಾಡಿದ್ರಪ್ಪ? ಯಾವ್ದಾದ್ರು ಮುಖ್ಯಮಂತ್ರಿ ಬಜೆಟ್ ಮಂಡಿಸೋಕ್ಕಿಂತ ಮೊದಲು ನೀವು ಹೋಗಿ ಬೆಳಗಾವಿಗೆ ಏನಾಗಬೇಕು, ಬಿಜಾಪುರ್ಗೆ ಏನಾಗಬೇಕು, ಕಲಬುರಗಿ ಏನಾಗಬೇಕು, ಬೀದರ್ಗೆ ಏನಾಗಬೇಕು ಅಂತ ಒಂದಾದ್ರೂ ದಿವಸ ನೀವು ಪಟ್ಟಿ ಕೊಟ್ಟಿದ್ದಾರ ಅಂತ ನಾನು ಕೇಳಿದೆ. ಇದಕ್ಕೆ ಯಾವಾಗಲೂ ಉತ್ತರ ಕೊಡಲಿಲ್ಲ. ದಕ್ಷಿಣ ಕರ್ನಾಟಕದ ಅನ್ಯಾಯ ಆಗಿದೆ. ಅನ್ಯಾಯ ಆಗಲಿಕ್ಕೆ ನೀವೇ ಕಾರಣ. ಇವತ್ತು ಡಿ ಕೆ ಸುರೇಶ್ ಅವರು ಅನ್ಯಾಯ ಆಯ್ತು ಅಂತೇಳಿ. ಯಾಕೆ ಹಿಂದೆ UPA ಸರ್ಕಾರ ಇತ್ತಲ್ಲ, ಅವಾಗ ಎಟ್ಟಿರ್ತು ಇದು ವಾದ ಮಾಡಬಹುದು. UPA ಸರ್ಕಾರ ಇಷ್ಟು ಬಿಡುಗಡೆ ಮಾಡ್ತು, ಬಿಜೆಪಿ ಇಷ್ಟು ಬಿಡುಗಡೆ ಮಾಡ್ತು ಅಂತ ಎಷ್ಟು ಬೇಕು ಅಂತ ಹೇಳಿದ್ರ ನೀವು? ಕೇಂದ್ರ ಸರ್ಕಾರ ಯಾವಾಗಲೂ ಸರ್ವಪಕ್ಷ ನೀವು ಹೋದ್ರ? ಈಗ 80,000 ಕೋಟಿ ಯೋಜನೆ, ಕೃಷ್ಣಾ ಮೇಲ್ದಂಡೆ 3ನೇ ಯೋಜನೆ, ರಾಷ್ಟ್ರೀಯ ಯೋಜನೆ ಆಗಬೇಕಂತೇಳಿ ನಾವೊಂದು 7-8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮಹದಾಯಿ ಯೋಜನೆ ಎಲ್ಲ ಪಂಚಾಯತ್ ಟ್ರಿಬ್ಯುನಲ್ ವರದಿ ಕೊಟ್ಟಿದೆ. ಅದನ್ನ ಮಹದಾಯಿ ಸಲುವಾಗಿ ಯಾರಾದ್ರೂ ದಿಲ್ಲಿಗೆ ಹೋಗಿ ಕೇಳಿದ್ರ? ಸಂಸದರು ಹೋಗಿ ಕೇಳಿದ್ರ? ಅದೇ ತಮಿಳುನಾಡು, ಗೋವಾ, ನಿಮ್ಮ ಪ್ರಶ್ನೆಗಳು ನನಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು. ಈಗ ಈ ಬಿಹಾರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ಎಲ್ಲ ರಾಜ್ಯಗಳನ್ನ ಈ ಹಿಂದೆ ಬಿಮಾರು ಸ್ಟೇಟ್ ಅಂತ ಕರೆಯಲಾಗ್ತಾ ಇತ್ತು. ಅಂದ್ರೆ ಆ ಎಲ್ಲ ರಾಜ್ಯಗಳಿಗೆ ರೋಗ ಬಂದು ಬಡ್ಕೊಂಡ್ಬಿಟ್ಟಿದೆ ಅನ್ನೋ ತರದಲ್ಲಿ ಆ ರಾಜ್ಯಗಳನ್ನ ಕರೆಯಲಾಗ್ತಾ ಇತ್ತು. ಬಟ್ ಟುಡೇ ಬಿಹಾರ ಈಸ್ ಗೆಟಿಂಗ್ ನಿಯರ್ಲಿ 41% ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. 41%ನಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಬಿಹಾರ ಪಡೆದುಕೊಳ್ತಾ ಇದೆ. ಮಧ್ಯಪ್ರದೇಶ ಕೂಡ ಹಲವು ದೊಡ್ಡ ಯೋಜನೆಗಳನ್ನ ಪಡೆದುಕೊಳ್ತಾ ಇದೆ. ಮತ್ತು ಅದರ ಜೊತೆಗೆ ರಾಜಸ್ಥಾನವೂ ಕೂಡ ಅಷ್ಟೇ ದೊಡ್ಡ ಯೋಜನೆಗಳನ್ನ ಪಡೆದುಕೊಳ್ತಾ ಇದೆ. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ.
ಈ ಹಿಂದೆ ಅಂದ್ರೆ 1952ಗಿಂತ ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ ಹಲವು ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು, ಹಲವು ಇಂಡಸ್ಟ್ರಿಗಳು, ಹಲವು ದೊಡ್ಡ 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 ಕಾರ್ಖಾನೆಗಳು ಈ ನಾರ್ತ್ ಇಂಡಿಯಾದಲ್ಲಿದ್ವು. ಅದಾದ ನಂತರದಲ್ಲಿ ಆ ಎಲ್ಲ ಕಂಪನಿಗಳನ್ನ ಸೌತ್ ಇಂಡಿಯಾಗೆ ಶಿಫ್ಟ್ ಮಾಡಲಾಯಿತು. ಕಾರಣ ಏನು ಅಂತಂದ್ರೆ ಇಲ್ಲಿ ಪೋರ್ಟ್ ಇದೆ ಅನ್ನುವ ಕಾರಣಕ್ಕೆ, ಇಲ್ಲಿ ಸಮುದ್ರ ಇದೆ ಅನ್ನುವ ಕಾರಣಕ್ಕೆ ಇಲ್ಲಿ ಶಿಫ್ಟ್ ಮಾಡಲಾಯಿತು. ಆ ಕಾರಣಕ್ಕಾಗಿ ಇಲ್ಲಿ ಉದ್ಯೋಗ ಅಂತ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಯಿತು. ಔದ್ಯೋಗೀಕರಣಕ್ಕೆ ಇಲ್ಲಿ ಬಹಳ ದೊಡ್ಡ ಮಟ್ಟದ ಮಾನ್ಯತೆಯೂ ಕೂಡ ಸಿಕ್ತು. ಆದರೆ ಕಾಂಗ್ರೆಸ್ ಒಂದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಆಕ್ಟಾವಿಯನ್ ಹ್ಯೂಮ್ನೊಟ್ಟಿಗೆ ಸೇರಿ ಸುಮಾರು 70ರಿಂದ 77 ಜನ ಸ್ಕಾಲರ್ಸ್, ಬರೀ ಹ್ಯೂ ಮಾತ್ರ ಕಟ್ಟಿದ್ದಲ್ಲ ನಿಮ್ಮ ಪಾರ್ಟಿನ, ನೀವು ಯಾರಿಗಾದ್ರೂ ನಿಮ್ಮ ಕಾಂಗ್ರೆಸ್ನವ್ರಿಗೆ ಹೇಳಿ, ಸುಮಾರು 77 ಜನ ಸೇರಿ ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸಿ, ದೊಡ್ಡ ದೊಡ್ಡ ಮೀಟಿಂಗ್ಗಳನ್ನು ನಡೆಸಿ ಭಾರತದ ಒಕ್ಕೂಟವನ್ನು ಕಾಪಾಡಬೇಕು, ಸಾರ್ವಭೌಮತ್ವವನ್ನು ಕಾಪಾಡಬೇಕು ಅನ್ನುವ ಒಳ್ಳೆ ನಿಟ್ಟಿನಲ್ಲಿ ನಿಮ್ಮ ಪಾರ್ಟಿಯನ್ನ ಕಟ್ಟಿದ್ದು. ಆಯ್ತಾ? ನಿಮ್ಗೆ ಯಾರಾದ್ರೂ ಹೇಳ್ತಾರೆ AOM ಕಟ್ಟಿದ್ದಲ್ವೇನ್ರಿ ನಿಮ್ಮ ಪಾರ್ಟಿ? ಅಲ್ಲ, ತಪ್ಪು ಅಲ್ಲ. ಇಲ್ಲಿ ಕೇಳ್ತೀನಿ ನಾನು ಹೇಳ್ತೀನಿ ಕೇಳಿ. ನಾನು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಭಾರತದ ಐಕ್ಯತೆಗೆ, ಸಾರ್ವಭೌಮತ್ವದ ಕಡೆಗೆ ಹೋರಾಟ ಮಾಡಿದಂತ ಪಾರ್ಟಿಯ ಒಬ್ಬ ಸಂಸದರಿಂದ ಎಕ್ಸ್ಪೆಕ್ಟ್ ಮಾಡಿರದಂಥ ಸ್ಟೇಟ್ಮೆಂಟ್ ಇದು ಅಂತ ನಿಮ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಸೂರ್ಯ ಮುಕುಂದ್ ರಾಜ್, ಐಲ್ ಗೆಟ್ ಬ್ಯಾಕ್ ಟು ಯು. ಅದರ ಜೊತೆಗೆ ಇನ್ನೂ ಹಲವು ಪ್ರಶ್ನೆಗಳಿದಾವೆ. ಒಂದಿಷ್ಟು ಡಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಕಾಂಗ್ರೆಸ್ಸು ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಡಬಲ್ ಸ್ಟ್ಯಾಂಡರ್ಡ್ಸ್ ಆಫ್ BJPಯೂ ಕೂಡ ಇಲ್ಲಿದೆ. ನಾನು 2 ಪ್ರಶ್ನೆಗಳನ್ನು ಹೊತ್ಕೊಂಡು ಬರ್ತೀನಿ. ಸೂರ್ಯ ಮುಕುಂದ್ ರಾಜ್, ಒಂದು ಪ್ರಶ್ನೆ. ನೀವು ಈ ಸೆಂಟ್ರಲ್ ಗೌರ್ಮೆಂಟ್ನ ಬಹಳ ವಿರೋಧ ಮಾಡಿಕೊಂಡು ಬಂದವರು, ಅವರ ರೀತಿ ನೀತಿಗಳಾಗಿರ್ಬೋದು, ಅಥವಾ ಅವರೆಲ್ಲರೂ ಕೂಡ ಈ ಹಿಪೋಕ್ರೆಟಿಕ್ ಮನೋಭಾವವನ್ನು ಹೊಂದಿದ್ದಾರೆ ಅನ್ನೋದಾಗಿರ್ಬೋದು, ಅಥವಾ ಒಂದು ರೀತಿ ಆಟೋಕ್ರೆಟಿಕ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದಾಗಿರ್ಬೋದು, ಅದರ ಜೊತೆಗೆ ಡಿಕ್ಟೇಟರ್ಶಿಪ್ಪು ಮತ್ತು ಅವರು ಮಾರ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಅದಾನಿ ಅಂಬಾನಿಗಳಿಗೆ ಅನ್ನೋದಾಗಿರ್ಬೋದು. ಈ ಕಾರಣಕ್ಕಾಗಿ ಅವರು ರಾಜ್ಯಗಳ ಕಡೆಗೆ ಗಮನ ಹರಿಸೋದಿಲ್ಲ, ಉತ್ತರ ಭಾರತೀಯರ ಕಡೆಗೇನೆ ಜಾಸ್ತಿ ಗಮನ ಹರಿಸ್ತಾರೆ. ಈ ಥರದ್ದೆಲ್ಲ ನಿಮ್ದೊಂದು ಸ್ಟೇಟ್ಮೆಂಟ್ ಇದೆ, ಕರೆಕ್ಟಾ? ಹೌದಾ ಇಲ್ವಾ? If I am totally wrong, correct me. If I am partially right, say yes to me. Partially you are right. Partially you are right. What part I am right about? ಅವರ ಆಟೋಕ್ರಸಿ, ಆಮೇಲೆ ಇದನ್ನ ಅಧಿಕಾರವನ್ನ ಸರ್ವಾಧಿಕಾರಿ ಇದನ್ನ ಮಾಡುವಂತದ್ದು. ಓಕೆ, ಅದಾನಿ ಅಂಬಾನಿ ಜೊತೆ ಈಗ ಬಿಸ್ನೆಸ್ ಇದನ್ನ ಹೆಚ್ಚು ಕಡಿಮೆ ಅವರೇ ನಿಯಂತ್ರಣ ಮಾಡ್ತಾ ಇರುವಂತದ್ದು. ಪೋರ್ಟ್ಸ್ ಮತ್ತೆ ಇವೆಲ್ಲ ಅದಾನಿ ಪೋರ್ಟ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಸೊ ಅದನ್ನ ಆರಂಭದಿಂದನೂ ಉದ್ಯಮಪತಿಗಳ ಜೊತೆಗೆ ನೀವು ತೆಲಂಗಾಣದಲ್ಲಿ ಎಲೆಕ್ಷನ್ ಬಾಂಡ್ಸ್ ಇದೆಯಲ್ಲ, ಎಲೆಕ್ಷನ್ ಬಾಂಡ್ಸ್ ಅಲ್ಲಿ ಯಾರಿಂದ ಹಣ ಬರ್ತಾ ಇದೆ, ಯಾಕೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಾ ಇರೋದು? ಕೇಂದ್ರ ಸರ್ಕಾರ ಯಾಕೆ ಬಿಜೆಪಿಗೆ ಬರ್ತಾ ಇರುವಂತ ಎಲೆಕ್ಟ್ರಲ್ ಬಾಂಡ್ಸ್ ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ? ಎಷ್ಟು ಸಾವಿರ ಕೋಟಿ ಕಲೆಕ್ಟ್ ಆಗ್ತಾ ಇದೆ? ಆಮೇಲೆ ಇವತ್ತು ಬೆಳಿಗ್ಗೆ ಇದೊಂದು ಹೇಳ್ಬಿಡ್ತೀನಿ, ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್, ಭಾಗದ ಪ್ರಶ್ನೆ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೆ. ಇವತ್ತು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಅದಾನಿ ಕಂಪ್ನಿಯವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅಂತ ಅದು ಇದೆ. ಸೊ ಇಲ್ಲ, ಈಗ ಅಷ್ಟು ಮಾತ್ರ ಅಲ್ಲ, ಈಗ ಇದೊಂದು ಅಷ್ಟು ಮಾತ್ರ ಅಲ್ಲ, ಒಂದ್ ನಿಮಿಷ, ಕುಮಾರಸ್ವಾಮಿ ಅವ್ರದ್ದೊಂದು ಹೇಳ್ಬಿಡ್ತೀನಿ. ಯು ಪ್ಲೇ ವೆರಿ ಸ್ಮಾರ್ಟ್. ಕ್ವಶನ್ ಗಿಂತ ಮುಂಚೆನೆ ನೀವೇ ಕ್ವಶನ್ ಗಳನ್ನ ಹಾಕೊಂಡ್ಬಿಟ್ಟು ಮೈ ಕ್ವಶನ್ ಇಸ್ ಡಿಫರೆಂಟ್. ನೀವು ರೇವಂತ್ ರೆಡ್ಡಿ ಅವ್ರ ಜೊತೆಗೆ ಮಾತುಕತೆ ಮಾತ್ರ ಅಲ್ಲ, ಈಗಾಗಲೇ ಇದ್ದಂತ ಆನ್ಗೋಯಿಂಗ್ ಪ್ರಾಜೆಕ್ಟ್ಗೆ ಹೆಚ್ಚುವರಿ 85,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅನ್ನ ಅದಾನಿ ಅವರ ಜೊತೆಗೆ ನೀವು ಸೈನ್ ಮಾಡಿದ್ದೀರಿ. ಸೊ ಯಾವ ಹಿಪೋಕ್ರಸಿ ಅಂತ ಮೇಂಟೈನ್ ಮಾಡ್ತಾ ಇದ್ದೀರಿ ತೆಲಂಗಾಣದಲ್ಲಿ? ವಾಟ್ಸ್ ಯುವರ್ ಹಿಪೋಕ್ರಸಿ ಅಬೌಟ್? ಈಗ ಹಿಪೋಕ್ರಸಿ ಏನ್ ಬರಲ್ಲ, ಟೆಂಡರ್ ಕಾಲ್ ಆಗಿದ್ರೆ ಅಥವಾ ಅದ್ರಲ್ಲಿ ಏನಾದ್ರು ಅಲ್ಲ, when you are dead against somebody, ನಾನು ಯಾವ ಕಾಂಟ್ರಾಕ್ಟರ್ಶಿಪ್ ಮಾಡಲ್ಲ, ನಾನು ₹1 ತಗೊಳ್ಳಲ್ಲ, ನನಗೆ ಬೇಕಾಗಿಲ್ಲ, ನಾನು 100ಕ್ಕೆ 100 ಇಲ್ಲೇ ಓಪನ್ ಆಗಿ ಹೇಳ್ಬಿಡ್ತೀನಿ, ₹1 ತಗೊಂಡಿಲ್ಲ, ಬೇಕಾಗಿಲ್ಲ ನನಗೆ, ಬೇಕಾಗಿಲ್ಲ. ನಾನು ಕೇಳ್ತಾ ಇರೋದು, ನೀವು ಟೆಂಡರ್ಶಿಪ್ ಕಾಲಾಗಿದೆಯೋ, ಟೆಂಡರ್ಶಿಪ್ ಕಾಲಾಗಿಲ್ವೋ, ಅಥವಾ ಇನ್ನೇನು ಕಾಲಾಗಿದೆಯೋ, why are you with 85,000 crore business with Adani in Telangana? ಈಗ ತೆಲಂಗಾಣದ ವಿಚಾರದಲ್ಲಿ 85,000 ಕೋಟಿ ನೀವೇನು ಆಗಿದೆ ಅಂತ ಹೇಳ್ತಾ ಇದ್ದೀರಾ? Why are you with Adani, ಇಲ್ಲ, whom you call as corrupt, whom you call as ಕೇಂದ್ರ ಸರ್ಕಾರ, who is with the central government? ಕೇಂದ್ರ ಕೃಷಿ. No, my question is very straight. Why? ಕೇಂದ್ರ ಸರ್ಕಾರ ತಂದಂತ ಅಗ್ರಿಕಲ್ಚರ್ ಬಿಲ್ ಆಗಿರಬಹುದು, ನನ್ನ ಪ್ರಶ್ನೆ ನೇರ. ನನ್ನ ಪ್ರಶ್ನೆ ನೇರ. Why are you with Adani? We are not with in Telangana. Why are you with Adani? ಇಲ್ಲ, ನಾವು ಅವ್ರ ಜೊತೆಗೆ ಇಲ್ಲ. Okay. Adani ಜೊತೆಗೆ ಆಮೇಲೆ ಇನ್ನೊಂದು second question. No. I have a second question. ಇದೊಂದು ಹೇಳ್ಬಿಡಬೇಕು. Second question ಇದೆ ಸರ್. ಇದಾದ್ಮೇಲೆ ನಿಮ್ಮ ಉತ್ತರ. ನಾನು ಕೇವಲ 39 ಸೆಕೆಂಡ್ ತಗೊಳ್ತೀನಿ. 39 ಸೆಕೆಂಡ್ ಮೇಲೆ ಜಾಸ್ತಿ ಆದ್ರೆ ನೀವು ನನ್ನ ಸ್ಟಾಪ್ ಮಾಡಿ. 250 ಮಿಲಿಯನ್ ಪೀಪಲ್
ಪಾವರ್ಟಿಯಿಂದ ಕಳೆದ 10 ವರ್ಷಗಳಿಂದ ಹೊರಗೆ ಬಂದಿದ್ದಾರೆ. 10 ಕೋಟಿ ಗ್ಯಾಸ್ ಕನೆಕ್ಷನ್, 12 ಕೋಟಿ ಟಾಯ್ಲೆಟ್, 26 ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು, 4 ಕೋಟಿ ಹೊಸ ಮನೆಗಳು, 4 ಕೋಟಿ ಮುದ್ರಾ ಲೋನ್ಗಳು, 4 ಲಕ್ಷ ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು. 70% ಈ ಲಾಭವನ್ನ ಪಡೆದುಕೊಂಡಿರೋದು 70% OBCಗಳು ಮತ್ತು SC STಗಳು. ಬಹುಶಃ ಈ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. Let me come to you. ನೀವು ಇದನ್ನ Let me come to you. ಗ್ಯಾಸ್ ಬಗ್ಗೆ Let me ಮಾತಾಡಿದ್ರಲ್ಲ, come to you. ಗ್ಯಾಸ್ ಸಿಲಿಂಡರ್ Let me ಬೆಲೆ come to you. ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಎಷ್ಟಾಗಿದೆ ಗ್ಯಾಸ್ ಸಿಲಿಂಡರ್? 1200 ನಾನು ಕೇಳ್ತಾ ಇರೋದು ಇದೆಲ್ಲವೂ ಕೂಡ 1250 rupees. ಇದೆಲ್ಲವೂ ಕೂಡ 1250 ರೂಪಾಯಿ ಮಾಡಿದ್ರು. ಲಾಸ್ಟ್ ವೀಕ್ ನಾನು 900 ನಿಮಗೆ ಮಾಹಿತಿಯ ಕೊರತೆ ಇದೆ ಅನ್ಕೊಳ್ತೀನಿ. ನೀವು ಮನೇಲಿ ಗ್ಯಾಸ್ ಹಚ್ಚಲ್ಲ ಅನ್ಕೋತೀನಿ. ಇಲ್ಲ, ನೀವು ಕಾಫಿ ಮನೇಲಿ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಟೀ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಅಮ್ಮ ಅಡಿಗೆ ಮಾಡ್ಕೊಡ್ತಾರೆ, ಬಹುಶಃ ತಿಂತೀರಿ. ಗುಡ್. ನಿಮ್ಮ ತಾಯಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸಿ. ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಾಯಿ ಅವರ ಕೈ ತುತ್ತು ನನಗೂ ಕೂಡ ಬಡಿಸುವಂತಾಗಲಿ. ನಾನು ಕೂಡ ಬಹಳ ಖುಷಿಯಾಗಿ ನಿಮ್ಮ ತಾಯಿ ಅವರ ಕೈ ತುತ್ತನ್ನು ಸವಿತೇನೆ. ನಿಮ್ಮ ತಾಯಿಗೆ ಇಲ್ಲಿಂದಾನೇ ನಾನು ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಅಮ್ಮ ನಮಸ್ಕಾರ, 900 ರೂಪಾಯಿ ಆಗಿದೆ ಅಮ್ಮ, ನಿಮ್ಮ ಮಗನಿಗೆ ಹೇಳ್ಕೊಡಿ. ಈಗ 1250 900 ರೂಪೀಸ್ ಗ್ಯಾಸ್. ನನ್ನ ಪ್ರಶ್ನೆ ಎಷ್ಟು ದಿನ ಆಯ್ತು 900 ರೂಪಾಯಿ? ಇತ್ತೀಚೆಗೆ 4 ತಿಂಗಳಾಯ್ತು. ನನ್ನ ಪ್ರಶ್ನೆ, ಇಷ್ಟೆಲ್ಲ ಕೊಡುಗೆಗಳು ಸೌತ್ ಇಂಡಿಯಾಗೂ ಸಿಕ್ಕಿದೆ. ಸೊ ಆರ್ ದಿಸ್ ನಾಟ್ ಬೆನಿಫಿಟ್ಸ್ ಟು ಸೌತ್ ಇಂಡಿಯಾ? ಜಲ್ ಜೀವನ್ ಮಿಷನ್ ಇದೆಯಲ್ಲ, ಅದು ಯಾರಿಗ ಅನುಕೂಲ ಆಗ್ತಾ ಇದೆ ಅಂದ್ರೆ ಹಳ್ಳಿಗಳಿಂದ ಇವ್ರಿಗೆ ಅನುಕೂಲ ಆಗ್ತಾ ಇಲ್ಲ. ಯಾರು ಪೈಪ್ ಏಜೆನ್ಸಿಗಳು ಇಟ್ಕೊಂಡಿರೋರ್ಗೆ ಅನುಕೂಲ ಆಗ್ತಿದೆ. ಮಹಾತ್ಮ ಗಾಂಧೀಜಿ ಬರ್ತಾ ಇಲ್ಲ ಅದ್ರಲ್ಲಿ. ಆಮೇಲೆ ಮಹಾತ್ಮ ಗಾಂಧೀಜಿ ಯೋಜನೆ, ಸ್ವಚ್ಛ ಭಾರತ ಯೋಜನೆ, ಸ್ವಚ್ಛ ಭಾರತ ನಿರ್ಮಲಾ ಭಾರತ ಯೋಜನೆನ ಹೆಸರು ಚೇಂಜ್ ಮಾಡ್ಬಿಟ್ಟು ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ರು. ಜೇನರ್ ಫಂಡ್ ಮುಖಾಂತರ ಬಸ್ಗಳನ್ನ ಮತ್ತೆ ಸಿಟಿ ಬಸ್ಗಳನ್ನ 56,000 ಕಿಲೋಮೀಟರ್ನಷ್ಟು ಹೆದ್ದಾರಿ. ಈಗ 56,000 ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾನು ಅದನ್ನೇ ಹೇಳ್ತಾ ಇದೀನಲ್ಲ. ನಿಮ್ಮ ನಾನು ಉತ್ತರ ತಗೊಳಕ್ಕೆ ಬಿಡ್ತಾ ಇಲ್ಲ ನೀವು ಹೇಳಿ. ಈಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗದ ಇದನ್ನ ಸಮಯವನ್ನ ಜಾಸ್ತಿ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ, ಬರಗಾಲ ಇರೋದ್ರಿಂದ. ಜಲ್ ಜೀವನ್ ಮಿಷನ್ ಇಂದ ಎಷ್ಟು ಹಳ್ಳಿಗಳಿಗೆ ನೀರ್ ಸಪ್ಲೈ ಆಗ್ತಿದೆ ಅಂತ ತೆಗೆದು ನೋಡಿ. ನೀವು ಬರಗಾಲದಲ್ಲಿ ನೀರೇ ಇಲ್ಲ, KRS ಅಲ್ಲೇ ನೀರಿಲ್ಲ. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ ಬಜೆಟ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವಿದೆ, ಅನ್ಯಾಯ ಸರಿಪಡಿಸಲು ಕೇಂದ್ರದ ಮನವೊಲಿಸುತ್ತೇನೆ, ಜನರ ಪರವಾಗಿ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಬರ ಇದೆ, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರೇ ಹೇಳಿರ್ಬೇಕಾದ್ರೆ ಹೌದು, ಇದು ನೆಕ್ಸ್ಟ್ ಪೂರ್ಣಾವಧಿ ಬಜೆಟ್ ಅಲ್ಲಿ ನಾವು ಧ್ವನಿ ಎತ್ತುತ್ತೀವಿ ನಮ್ಮ ರಾಜ್ಯದ ಪರ. ಈಗ ಅಲ್ಪಾವಧಿ ಬಜೆಟ್ ನಲ್ಲಿ, ಮಧ್ಯಂತರ ಬಜೆಟ್ ನಲ್ಲಿ ಆಗಿರುವಂತ ಅನ್ಯಾಯವನ್ನ ಯಾರು ಸರಿಪಡಿಸ್ತಾರೆ ಅಂತ ಕೇಳ್ತಾರೆ. ಈ ರಾಜ್ಯದಲ್ಲಿ ಬರ ಇದೆ. ಒಂದ್ ನಿಮಿಷ. ಈ ರಾಜ್ಯದಲ್ಲಿ ಬರ ಇದೆ, ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋದನ್ನು 100% ಒಪ್ಕೊಳ್ತೀನಿ. ಬಿಕಾಸ್ ಐ ಆಮ್ ನಾಟ್ ಅ ಕನ್ವೀನರ್ ಆಫ್ ಬಿಜೆಪಿ ಅಟ್ ಆಲ್. ನಾನು ಬಿಜೆಪಿಯ ಕನ್ವೀನರ್ ಅಲ್ವೇ ಇಲ್ಲ. ನೀವು ಸ್ಪಂದಿಸಿಲ್ಲ ರೀ ಅವರಿಗೆ. ನೀವು ನಮ್ಮ ರಾಜ್ಯದ ಬರದ ಸಮಸ್ಯೆಗೆ ಸ್ಪಂದಿಸಿಲ್ಲ. ಇಲ್ಲಿ ಬರ ಇದ್ದಾಗ ನಿಮ್ಮ ನರೇಂದ್ರ ಸಿಂಗ್ ತೋಮರ್ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ರು. ನಾನು ನೇರವಾಗಿ ಹೇಳ್ತೀನಿ ಬಿಜೆಪಿ ಅವರಿಗೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಬಿಜೆಪಿ ಅವರಿಗೆ. ಮಾತಾಡ್ತೀನಿ ರೀ ನನ್ನೊಟ್ಟಿಗೆ. ದರ್ಶನ್ ಹೇಳಿ, ನೀವು ಮಾತಾಡಿ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಸರ್, ಒಂದು ಬಿಜೆಪಿದು ನೀವೇನು ಈಗ ಹೇಳಿದ್ರಲ್ಲ, ಮೇಜರ್ ಎಲ್ಲ ಏನಿದೆ ಅದೆಲ್ಲ ಬರೀ ಪೇಪರ್ ಮೇಲೆ ಇರೋದು. ನೀವೊಂದು ಉದಾಹರಣೆ ಕೊಡ್ತೀನಿ. ಇವರು UP ಮಾಡೋದು, ಗುಜರಾತ್ ಮಾಡೋದು ಅಂತೆಲ್ಲ ಹೇಳ್ತಾರಲ್ಲ, ನೀವು ಫಂಡ್ಸ್ಗಳು ಕೊಡೋದನ್ನ, ಅದರಲ್ಲೂ ಫಂಡ್ಸ್ಗಳು ಕೊಡೋದ್ರಲ್ಲಿ UP ಮಾಡೋದು, ಗುಜರಾತ್ ಮಾಡೋದು ಮಾಡಿ ಸೆಂಟ್ರಲ್ನ ತೊಗೊಂಬಂದಿರೋ ದುಡ್ಡನ್ನು UPಗೆ ಮತ್ತು ಯಾವ ರೀತಿ ಗುಜರಾತ್ಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಅದನ್ನು ಇಲ್ಲಿ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ. ನಮಗೆ ನೋಡಿ, DK ಸುರೇಶ್ ಹೇಳಿರೋದ್ರಲ್ಲಿ ನಾನು ಒಂದು ಕ್ಲಾರಿಟಿ ಕೊಡ್ತೇನೆ. ಅವರು ಅನ್ನೆಸೆಸರಿ ಅದನ್ನು ವಿಲನ್ ಮಾಡುವಂಥ ನೆಸೆಸಿಟಿ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿರೋ ಒಂದು ವರ್ಡ್ ಏನೋ ಒಂದು ಹೆಚ್ಚು ಕಡಿಮೆ ಇರ್ಬೋದೇನೋ, ಆದ್ರೆ ಅಗ್ರೆಷನ್ ಕರೆಕ್ಟ್ ಇದೆ. ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತದಲ್ಲಿ ರಾಜ್ಯ ಇದೆ, ದೇಶ. ನನ್ನ ಒಬ್ಬ ಕನ್ನಡಿಗನಾಗಿ ನನಗೆ ಕರ್ನಾಟಕ ನನ್ನ ರಾಜ್ಯ, ನನ್ನ ದೇಶ, ನನ್ನ ಜನ ಮುಖ್ಯ, ನನ್ನ ರಾಜ್ಯ ನನ್ನ ರಾಜ್ಯ ನನಗೆ ಮುಖ್ಯ. ದರ್ಶನ್ ಜೈನ್, ನನಗೂ ನನ್ನ ಬೆಂಗಳೂರಿನ ರಸ್ತೆಗಳಲ್ಲಿ ಬೆಳಗ್ಗೆ ಗಾಡಿ ಓಡಿಸ್ಕೊಂಡು ಬರುವಾಗ ಒಂದು 4-5 ಪಾಟ್ ಹೋಲ್ ಕೊಂಡ್ರೆ ಏನಪ್ಪ ಇದು, ನಮ್ಮ ಸರ್ಕಾರ ಹಿಂಗೆ ಮಾಡ್ತಾ ಇದೆ, ಏನಪ್ಪ ಬೇಜವಾಬ್ದಾರಿ ಸರ್ಕಾರ ಅನ್ಸುತ್ತೆ. ಬಿಟ್ರೆ ನಾನು ಬೆಂಗಳೂರನ್ನ, ನಮ್ಮ ದೇಶನ, ನಮ್ಮ ಊರನ್ನ ಬೈಕೊಂಡು ತಿರ್ಗೋದಿಲ್ಲ ರೀ, ಅಥವಾ ನನಗೆ ಸಪರೇಟ್ ಬೆಂಗಳೂರು ಬೇಕು ಅಂತ ಹೇಳ್ಕೊಂಡು ತಿರ್ಗೋದಿಲ್ಲ ರೀ. ಕೇಳಿಸ್ಕೊಳ್ಳಿ ದಯವಿಟ್ಟು. ನಮ್ಮ JP ನಗರದಲ್ಲಿ ರಸ್ತೆ ಗುಂಡಿಗಳು ಕಾಣಿಸ್ಕೊಂಡ್ರೆ ಸಪರೇಟ್ JP ನಗರ ರೀ ಫ್ರಮ್ ಬೆಂಗಳೂರು ಅಂತ ಕೇಳೋದಿಲ್ಲ ರೀ. ರಸ್ತೆ ಗುಂಡಿಗಳಿಗೂ ಸಮಸ್ಯೆ ಅಲ್ವಾ? ದೇಶದ ಸಮಸ್ಯೆ, ರಸ್ತೆ ಗುಂಡಿ ದೇಶದ ಸಮಸ್ಯೆ ಅಲ್ವಾ? ರಸ್ತೆ ಗುಂಡಿ ಜನ ಸಾವನ್ನಪ್ಪಿದ್ದಾರೆ ಲೆಕ್ಕ ಕೊಡ ನಿಮಗೆ. ರಸ್ತೆ ಗುಂಡಿ ದೇಶದ ಸಮಸ್ಯೆ ಅಲ್ವಾ?
ರಸ್ತೆ ಗುಂಡಿ MLN ಸೋಲ್ಸಿ. ಎಕ್ಸಾಕ್ಟ್ಲಿ ವೆನ್ ಯು ಹ್ಯಾವ್ ಎ ಅದನ್ನೇ ನಾವು ಕೇಳ್ತಾ ಇರೋದು. ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭಾರತೀಯ- ಜಯ ಭಾರತ ಜನನೀಯ ತನುಜಾತೆ ಮುಂಚೆ ಕರ್ನಾಟಕ ಇತ್ತು. ಸೂರ್ಯಮುಖನ್ರಾಜ್ ಜಯ ಭಾರತ ಕುವೆಂಪುರವರು ಹೇಳಿರೋದು ಜಯ ಭಾರತ ಜನನೀಯ ತನುಜಾತೆ. ಹಾಗಾಗಿ ಆ ಭಾರತಾಂಬೆಯ ತನುಜಾತೆ ನಮ್ಮ ಕರ್ನಾಟಕ ಆಗಿರುವಾಗ ನೀವು ಭಾರತವನ್ನು ಬೈಕೊಂಡಂಗೆ ತಿರುಗ್ತೀರಿ, ಭಾರತವನ್ನು ಬೈಕೊಂಡಂಗೆ ತಿರುಗ್ತೀರಿ. ಸಪರೇಟ್ ರಾಷ್ಟ್ರ ಬೇಕು, ಸಪರೇಟ್ ದೇಶ ಬೇಕು. ರಾಜ್ಯಕ್ಕೆ ಬರಬೇಕಾಗಿರೋ ಅನ್ಯಾಯವನ್ನ ದರ್ಶನ್ ಜೈನ್ ನಿಮ್ಮ ಪಕ್ಕ ಇಲ್ಲಿ ಬಂದು ಕೂತ್ಕೊಂಡು ಕೇಳ್ತೀನಿ. ರಾಜ್ಯಕ್ಕೆ ಬರ್ಬೇಕಾಗಿರೋ ಸಮಸ್ಯೆ ಏನು, ರಾಜ್ಯಕ್ಕೆ ಆಗ್ಬೇಕಾಗಿರೋ ತೊಂದ್ರೆ ಏನು, ನಿಮ್ ಪಕ್ಕ ಬಂದು ಕೂತ್ಕೋತೀನಿ. ನಿಮ್ಮ ಪಕ್ಕ ಬಂದು ಕೂತ್ಕೊಂಡು ಕೇಳ್ಕೊತೀನಿ. ರಾಜ್ಯಕ್ಕಾಗಿರೋ ಅನ್ಯಾಯನ ನಿಮ್ ಪಕ್ಕ ಬಂದು ಕೂತ್ಕೊಂಡು ಕೇಳ್ತೀನಿ. ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಹ್ಯೂಮಿಲಿಯೇಟ್ ಮೈ ನೇಷನ್. ಯಾರು ಹ್ಯೂಮಿಲಿಯೇಟ್ ಮಾಡಿದ್ದಾರೆ? ಡಸಂಟ್ ಮೀನ್ ದಟ್ ಯು ಕ್ಯಾನ್ ಹ್ಯೂಮಿಲಿಯೇಟ್ ಮೈ ನೇಷನ್. ಈ ರೀತಿ ಮಾಡ್ತಾ ಇದ್ದವರುಗಳು ಮಾಡ್ತಾ ಇಲ್ಲ. That doesn't mean that you can ask for a separate nation. ದೇಶವನ್ನ That doesn't mean that you can ಯಾರು ಈ ask for a ದೇಶದಲ್ಲಿ separate nation. ಅಸಮಾನತೆಯನ್ನ ಸೃಷ್ಟಿ That doesn't mean that you can be autocratic. ಅಸಮಾನತೆ ಸರ್, ಪ್ರಾದೇಶಿಕ ಅಸಮಾನತೆ ಎಲ್ಲೇ ಇದ್ರು ಕೂಡ ಅದು ಪ್ರಾಬ್ಲಮ್ ಇದು. ನೀವು ಕರ್ನಾಟಕದಲ್ಲಿ ನೀವು ಬಿಟ್ವೀನ್ ದ ಡಿಸ್ಟ್ರಿಕ್ಟ್ಸ್ ಮಾಡಿ ಅಥವಾ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಬಿಟ್ವೀನ್ ದ ಏರಿಯಾಸ್ ಮಾಡಿ, ಅದು ಎಲ್ಲೇ ಇದ್ರು ಕೂಡ ಮಲತಾಯಿ ಧೋರಣೆ ಆಗುತ್ತೆ. ಉತ್ತರ ಕರ್ನಾಟಕ ಬೇರೆ ಕಡೆ ಕೇಳ್ತಾರೆ, ಏನಕ್ಕೋಸ್ಕರ ಕೇಳ್ತಾರೆ? ಅವನು ಕರ್ನಾಟಕ ವಿರೋಧ ಅಂತ ಕೇಳ್ತಾರ? ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ತಾರೆ. 25 ಜನ ಅವ್ರ ದೇಶ ಇದು ಕರ್ನಾಟಕ ಸಪರೇಟ್ ಸ್ಟೇಟ್ ಮಾಡ್ಕೊಂಡು ಉತ್ತರ ಕರ್ನಾಟಕ ಸಪರೇಟ್ ಸ್ಟೇಟ್ ಮಾಡ್ಕೊಂಡು ಇದು ಮಾಡ್ಬೇಕು ಅಂತಿದಾರಾ? 25 ಜನ ಅಮೆರಿಕದಲ್ಲಿ ಒಂದು ದರ್ಶನ್ ಜೈನ್ ಅಳೋ ಮಗುಗೆ ಮಾತ್ರನೇ ತಾಯಿ ಹಾಲು ಕುಡಿಸೋದು. ದರ್ಶನ್ ಜೈನ್ ಒಂದು ದನಿ ಎತ್ತಬೇಕಲ್ವಾ ನಮ್ಮ ರಾಜ್ಯದ? ನಮ್ಗೆ ಒಂದು ಏನೇ ಪಾರ್ಟಿ ಇದೆಲ್ಲ ಏನಿದ್ರು ಕೂಡ ಫಸ್ಟ್ ನಮ್ಗೆ ನಮ್ಮ ರಾಜ್ಯ ಮುಖ್ಯ, ನಮ್ಮ ರಾಜ್ಯ. ಸರ್, ನಿಮ್ಮ ಸಂಸ್ಕೃತಿ ಬಗ್ಗೆ ನೀವು ಹೇಳಕ್ ಹೋಗ್ಬೇಡಿ ಸರ್. ಅಯ್ಯೋ, ನೀವೆಲ್ಲ ಏನೇನ್ ಮಾಡಿದ್ರೆ ಹೇಳ್ಬೇಕಾ? ಬಿಜೆಪಿ ಎಲ್ಲೆಲ್ಲ ಏನೇ ಸಂಸ್ಕೃತಿ ತೋರಿಸಿದ್ದೀರಾ ಅಂತ ನಿಮ್ಮ ಸಂಸ್ಕೃತಿ ತೋರಿಸ್ಬೇಕಾ? ಉಗ್ರಗಾಮಿಗಳ ಜೊತೆ ಸರ್ಕಾರ ಮಾಡಿದಿರಿ ನೀವು, ಉಗ್ರಗಾಮಿಗಳ ಜೊತೆ ಸರ್ಕಾರ ಮಾಡಿದಿರಿ ನೀವು. ಬೋಡೋಲ್ಯಾಂಡ್ ಅಲ್ಲಿ ಇದು ಮಾಡ್ಕೊಂಡು ಬರ್ತೀರಿ ನೀವು, ಅಟಾಮಿಕ್ ಸ್ಟೇಟ್ ಅಲ್ಲಿ ಇದು ಮಾಡ್ತೀರಾ. ದರ್ಶನ್ ಒಂದ್ ನಿಮಿಷ. ಆಲ್ಫಾ ಉಗ್ರ ಜೊತೆ ನೀವು ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ. ಆಲ್ಫಾ ಉಗ್ರ ಜೊತೆ ನೀವು ಮಾಡ್ಕೊಂಡ್ ಬರ್ತೀರಾ. ತಾಲಿಬಾನ್ ಅವ್ರಿಗೆ ದುಡ್ಡು ಕೊಡ್ತೀರಾ? ಇಲ್ಲಿ ಬಂದ್ಬಿಟ್ಟು ಹೇಳ್ತೀರಾ ತಾಲಿಬಾನ್ ಕೊಡಕ್ ದುಡ್ಡು ಇರುತ್ತೆ ನಿಮ್ಗೆ, ಕರ್ನಾಟಕ ಕೊಡಕ್ ದುಡ್ಡು ಇರಲ್ಲ. ದರ್ಶನ್ ಒಂದ್ ನಿಮಿಷ. ದರ್ಶನ್ ಒಂದ್ ನಿಮಿಷ. ಕರ್ನಾಟಕ ತಾಲಿಬಾನ್ ಕೊಡಕ್ ದುಡ್ಡು ಇರುತ್ತೆ, ಕರ್ನಾಟಕ ಕೊಡಕ್ ದುಡ್ಡು ಇರಲ್ಲ. ತಾಲಿಬಾನ್ ಕೊಡಕ್ ದುಡ್ಡು ಇರುತ್ತೆ, ಕರ್ನಾಟಕ ಕೊಡಕ್ ದುಡ್ಡು ಇರಲ್ಲ. ದೊಡ್ಡೇರಿ ಒಂದ್ ನಿಮಿಷ. ವೆಂಕಟೇಶ್ ದೊಡ್ಡೇರಿ ಒಂದ್ ನಿಮಿಷ. ಒಂದೇ ನಿಮಿಷ. ಅಮೆರಿಕದಲ್ಲಿ 18% ಇಲ್ಲಿಟ್ರಸಿ ಇವತ್ತು. ಅಮೆರಿಕದಲ್ಲಿ 18%. ಅಮೆರಿಕದ 50 ಸಂಸ್ಥಾನಗಳಲ್ಲಿ 50 ರಾಜ್ಯಗಳಲ್ಲಿ ಅಮೆರಿಕದ 15ರಿಂದ 16 ರಾಜ್ಯಗಳು ಇವತ್ತು ಉದ್ಧಾರ ಆಗಿಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ. ಚೈನಾದಲ್ಲಿ ಡೆಟ್ ಬಂದು 92% ಆಫ್ ದೇರ್ ಇನ್ಕಮ್ ಇದೆ. 92% ಆಫ್ ದೇರ್ ಇನ್ಕಮ್ ಇದೆ. 92% ಆಫ್ ದೇರ್ GDP ಇದೆ. ಅವ್ರು ಯಾರೂ ಸಪರೇಟ್ ದೇಶ ಬೇಕು ಅಂತ ಕೇಳಲಿಲ್ಲ. 23% ಅಮೆರಿಕದಲ್ಲಿ ಪಾವರ್ಟಿ ಇದೆ ಸ್ವಾಮಿ. 23% ಅಮೆರಿಕ ಹೂ ಅಂತೆಲ್ಲ ನೀವು ಫ್ಲೈಟ್ ಹತ್ಕೊಂಡು ಹೋಗ್ತಿರಲ್ಲ, 23% ಅಮೆರಿಕದಲ್ಲಿದೆ. -0.2 ಅಲ್ಲಿ ಜರ್ಮನಿ ಇವತ್ತು ರೆಸೆಷನ್ನಲ್ಲಿದೆ, ಜಪಾನ್ ರೆಸೆಷನ್ನಲ್ಲಿದೆ, ಸೌತ್ ಕೊರಿಯಾ ರೆಸೆಷನ್ನಲ್ಲಿದೆ. ಮತ್ತು ಭಾರತ ಒಂದು ಹೊರತುಪಡಿಸಿ ಬೇರೆ ಇತರ ಎಲ್ಲ ಯುರೋಪಿನ ಕಂಟ್ರಿಗಳು ಕೂಡ ಇವತ್ತು ರೆಸೆಷನ್ನಲ್ಲಿದೆ. ಯಾರೂ ಕೂಡ ನಮಗೆ ಸಪರೇಟ್ ದೇಶ ಬೇಕು ಅಂತ ಕೇಳಲಿಲ್ಲ. ನೀವೊಂದು ಮಾತು ಹೇಳಿದ್ರಿ, ಭಾಳ ಇಂಟ್ರೆಸ್ಟಿಂಗ್ ಮಾತು ಹೇಳಿದ್ರಿ. ನಾನು ಲಾಸ್ಟಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ ಇದೆ. ನೀವೊಂದು ಮಾತು ಹೇಳಿದ್ರಿ, ಮಗು ಅತ್ರೆ ತಾನೇ ತಾಯಿ ಹಾಲು ಕೊಡೋದು ಅಂತ ಕೇಳಿದ್ರಿ. ಮಗು ಅತ್ರೆ ತಾಯಿ ಹಾಲು ಕೊಡ್ತಾಳೆ. ಮಗು ಅತ್ತಾಗ ತಾಯಿ ಇನ್ನೊಂದು ನಮ್ಮನ್ನು ತಗೊಂಬ ಅಂತ ಕೇಳಲ್ಲ. ಆ ಮಾತುಗಳನ್ನು ದಯಮಾಡಿ ಆಡಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ದಟ್ಸ್ ಆಲ್ ಫಾರ್ ನೌ. ಇದು ಇವತ್ತಿನ ವ್ಯೂ ಪಾಯಿಂಟ್, ವಿಸ್ತಾರ, ನಿಖರ ಮತ್ತು ಜನಪರ.